यदा यदाय धर्मस्य ग्लानिर्भवति भारत पवित्र नाम धर्मस्य तदात्मनं सृजमह्यम्। विनाश चतुर्दुष्कं धर्म संस्थापनाचार्य संभवामि उगे उगे। गौड़ सिद्धन गौड़ ಸುಮ್ಮನೆ ಬದಲಾಗಿಲ್ಲ, ನೀವು ಮಾಡಿರೋ ಹಲ್ಕ ಕೆಲಸಕ್ಕೆ ಬದಲಾಗಿದ್ದು. ಯುದ್ಧನ ನೀವು ಸ್ಟಾರ್ಟ್ ಮಾಡಿದ್ದೀರಿ, ಅದಕ್ಕೆ ಅದ್ದೂರಿಯಾಗಿ ಅಂತಾನೆ ನಾನು ಮಾಡ್ತೀನಿ. Revenge is loading. Target set one by one. ಈ ಊರ ಶ್ರೀಮಂತನೆಂದರೆ ಅದು ಈ ಸಿದ್ದನ್ ಗೌಡ ಮಾತ್ರ. ಸಾಹುಕಾರ ಆಗಬೇಕಂದ್ರೆ ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇರ್ತೀರಿ. ಸಾಯೋದ್ ನೀವು, ಸಾಹುಕಾರ ಆಗೋದ್ ನಾವು. ಗುಟ್ಕಾ ಫ್ಯಾಕ್ಟ್ರಿ ಕಟ್ತೀವಿ, ಗುಟ್ಕಾ ತಿಂದು ಸಾಯ್ತೀರಿ. ಸಾಹುಕಾರ ಆಗೋದ್ ನಾವು. ಅಷ್ಟೇ ಅಲ್ಲ, ಆದಿ ಬೀದಿಗೊಂದು ಬಾರ್ ಓಪನ್ ಮಾಡ್ತೇವೆ. ದೊಡ್ಡದ ಬೀದಿ ಬೀದಿ ಒಳಗೆ ಬಿದ್ದು ಸಾಯ್ತೀರಿ. ಸಾಹುಕಾರ ಆಗೋದ್ ನಾವ. ಹುಡ್ಕೊಂಡು ಹೋಗಿ ಬೇಟೆ ಆಡೋದು ಬಿರಿಯಾನಿ. ಅದೇ ಅದೇ ಬಲಿ ಯಾಕೆ ಬಿಟ್ಟು ಹೊಡೆದ್ರಿ? ಆ ಬಲರಾಮನ ಕುರ್ಬಾನಿ. ಅಂದು ಮಹಾಭಾರತದ ಕುರುಕ್ಷೇತ್ರದಲ್ಲಿ ನಡೆಯಿತು ಹೆಣ್ಣಿನ ಕಾಳಗ. ರಾಮಾಯಣದ ರಾಮ ರಾವಣರಲ್ಲಿ ನಡೆಯಿತು ಹೆಣ್ಣಿನ ಕಾಳಗ. ಆದರೆ ಇಂದು ಈ ಕಲಿಯುಗದಲ್ಲಿ ನನ್ನೊಂದಿಗೆ ನಡೆಯುತ್ತಿದೆ ಮಣ್ಣು ಹೆಣ್ಣಿನೊಂದಿಗೆ ಅಧಿಕಾರದ ಕಾಳಗ. ಬಲರಾಮ, ನನ್ನ ಹೆಸರು ಕೇಳಿದರೆ ಸಾಕು, ಇಡೀ ಊರಿಗೂರೇ ಗಡ 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 ನಡುಗುತ್ತಿರುವಾಗ ಜಗಸ್ತಿದ ಊರವಾಲಿಕಾರ ನನ್ನ ಮಗ ನನಗೆದುರಾಗಿ ಬದುಕುತ್ತಿದ್ದಾನೆಂದರೆ ನಾನವನ ವಂಶ ನಿರ್ವಂಶ ಮಾಡದೆ ಬಿಡಲಾರೆ. ಬೇರಿಲ್ಲದ ಮರದಂತೆ, ನೀರಿಲ್ಲದ ಕೆರೆಯಂತೆ, ತಾಯಿ ಸತ್ತ ಕರುವಿನಂತೆ ವಿರಹ ನಿಮ್ಮನ್ನು ವೇದನೆಗೆ ತಳ್ಳದಿದ್ದರೆ ನಾನೇಕೆ ಹುಟ್ಟಬೇಕು ಈ ಭೂಮಿಯ ಮೇಲೆ ಗಂಡಸಾಗಿ? ಇಡೀ ನನ್ನ ಸಂಭಾಂಗಣದಲ್ಲಿ ನನಗೆ ಸಡ್ಡು ಹೊಡೆದು ಆ ನನ್ನ ಕರಿಯಣ್ಣನ್ನು ಅಡ್ಡು ಗೆದ್ದಿಯಲ್ಲ, ಆ ಸಡ್ಡು ಹೊಡೆದ ಗಂಡು ತಲೆಯನ್ನು ಮುರಿಯದಿದ್ದರೆ ನಾನು ಈ ಊರ ಗರ್ಭ ಶ್ರೀಮಂತ ಪೊಲೀಸ್ ಪಾಟೀಲ್ ಸಿದ್ದನ್ ಗೌಡ ಅಲ್ಲ. ಶೆಟ್ಟಿ ಶೆಟ್ಟಿ, ಅದೇನ್ರಿ ಗೌಡ್ರ ಅಟ್ಟು ಜೋರು ಮಾಡಿ ಶೆಟ್ಟಿ ಅಂತ ಕರೆದ್ರಲ್ಲ, ನಿಮ್ಮ ಮುಂದೆ ಬಂದು ನಿಂತೀನಿ ನೋಡ್ರಿ ಗಟ್ಟಿಯಾಗಿ. ಏನಂಬುದು ಸ್ವಲ್ಪ ಹೇಳ್ರಿ.
ನನ್ನ ಮನೆಗೆ ಬರಲಿಕ್ಕ ರಾಮಲಿಂಗ ಇನ್ನೂ ಯಾಕೆ ಬಂದಿಲ್ಲ? ಅದೇನು ಈ ಮಣಿ ಏನು ಧರ್ಮಶಾಲಿ ಮಾಡ್ರೇನ್ರಿ ನೀವೇನು ಪಟ್ಟಣ ಬಂದು ಸಟ್ಟನ ಹೋಗಾಕ? ನ್ಯಾಯ ಹೇಳು ಗೌಡ್ರ ಮಣಿ ಐತ್ರಿ, ನ್ಯಾಯ ಹೇಳು ಗೌಡ್ರ ಮಣಿ ಒಂದಿಂದ ಹಂಗೂ ಸ್ವಲ್ಪ ಅಂಜಿಕೆಯಿಂದ ನಿಧಾನ ಬರಾಕತ್ತಾನ ಕಾಣ್ತೈತಿ ನೋಡ್ರಿ. ಅಲ್ಲಿ ಸ್ವಲ್ಪ ಏನೋ ಅದೇ 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 ಈ ಗೌಡನ ಸ್ಪೆಷಾಲಿಟಿ. ಕರಿಯಾ ಮಂತ್ರಿಯಾಗಬೇಕಾದ್ರೆ ಕಂತ್ರಿ ಕಾರ್ಯ ಮಾಡಲೇಬೇಕು. ಒಬ್ಬ ರೌಡಿಯಾಗಬೇಕಾದ್ರೆ ಪುಂಡ ಪೋಖರಿಗಳ ಸಂಘ ಕಟ್ಟಲೇಬೇಕು. ಅದೇ ಒಬ್ಬ ಗುಂಡ ಆಗಬೇಕಾದ್ರೆ ಗಂಡದೆಯ ಗುಂಡಿಗೆ ಬೇಕು. ಆ ಗುಂಡಿಗೆ ಇರೋದು ಈ ಕರಿಯಣಿಗೆ ಮಾತ್ರ. ಅದೇನೆಂದು ಬೇಗನೆ ಹೇಳಿಕೊಡ್ರಿ. ಆ ಮದವೇರಿದ ರಾಮಲಿಂಗ ಇನ್ನೂ ಯಾಕೆ ಬಂದಿಲ್ಲಲೇ? ಅವನಿಗೂ ಆನೆ ತರದ ಮದ ತುಂಬಿರಬೇಕು ಕೊಡ್ರಿ. ಅದಕ್ಕೊಂದು ಅಂಕುಶ ತಯಾರಿಸಲೇಬೇಕು. ಅಂದಾಗ ನಿಮ್ಮ ದರ್ಪಕ್ಕೊಂದು ಬೆಲೆ, ನಂತರ ಹೇಳೋದು ನನ್ನ ರೌಡಿ ಅಲೆ. ಅವಾಗ ನೋಡ್ರಿ ಈ ಗೌಡ್ರ ಮಣತನಕ್ಕೊಂದು ಬೆಲೆ ಸಿಗುವುದು. ನಮಸ್ಕಾರ ಸಿದ್ದನಗೌಡ್ರಿಗೆ. ಬೆಂಕಿ ಹಾಕೋ ಈ ನಿನ್ನ ನಮಸ್ಕಾರಕ್ಕೆ. ಈ ಸಿದ್ದನಗೌಡರು ಬಾ ಎಂದು ಹೇಳಿ ಕಳಿಸಿದರು. ನೀನು ಬರಬಾರದೆಂದರೆ ಎಷ್ಟು ಸೊಕ್ಕು ನಿನಗೆ? ಏ ರಾಮಲಿಂಗ, ಈ ಸೊಕ್ಕು ಭಾಳ ಚಲೋ ಆದ ನೋಡ್ಲೇ ತಮ್ಮ. ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡ್ದಂಗೆ ಮಾಡೋದನ್ನು ಬಿಟ್ಟು ಈ ನಮ್ಮ ಗೌಡರ ಜೋಡಿ ಹೆಂಗಿರ್ಬೇಕಂಬುದನ್ನು ಕಲ್ಕೋರ್ಲೇ ತಮ್ಮ. ಕಲ್ಕೋ, ಇಲ್ಲ ಅಂದ್ರೆ ರೆಡಿಯಾಗಿ ನಿಂತಿರುತ್ತದೆ ಈ ಗೌಡರ ಬಲೆ. ಈಗಲಾದ್ರೂ ಬಂದಿದ್ದೇವಲ್ಲ, ಅದೇನೆಂದು ಹೇಳಿ ಗೌಡ್ರಿ. ನೋಡು ರಾಮಲಿಂಗ, ಹಿಂದಾದದೇನೆಲ್ಲ ಮರೆತು ನಿಮ್ಮ ಸ್ನೇಹ ಸಂಬಂಧ ಬೆಳೆಸಬೇಕಂದರೆ ಆ ನಿನ್ನ ತಮ್ಮ ಬಲರಾಮ ನನಗೆ ಕಾಲಕ್ಕೆದರಿ ಅಡ್ಡಿಯಾಗಿ ಬರ್ತಾನಲ್ಲ, ಅದಕ್ಕೆ ನಿನ್ನ ಅಭಿಪ್ರಾಯವೇನೆಂದು ಕರೆಸಿರುವೆ ಅಷ್ಟೇ. ಅಭಿಪ್ರಾಯ ಅಂತ ಏನು ಬಂತು ಗೌಡ್ರಿ? ನಾವು ನೀವು ಕೂಡ ಒಂದೇ ಊರಿನವರು. ಅದಕ್ಕಿಂತ ಹೆಚ್ಚಾಗಿ ಒಂದು ಕುಟುಂಬದ ಥರ ಬಾಳಿ ಬದುಕೋಣಂತ. ನಮ್ಮ ತಮ್ಮನ ಮಾತನ್ನು ನೀವು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಅವನಿಗೆ ನಾನು ಬುದ್ಧಿ ಹೇಳ್ತೀನಿ ಗೌಡ್ರೆ, ನಾನು ಬುದ್ಧಿ ಹೇಳ್ತೀನಿ. ಹೇಳಿಕೊಳ್ಳಲೇಬೇಕು ರಾಮಲಿಂಗ, ಹೇಳಿಕೊಳ್ಳಲೇಬೇಕು. ಹೇಳಿಕೊಳ್ಳದೆ ಹೋದರೆ ಮುಂದೊಂದು ದಿನ ಮರಣಾಂತಿಕ ಹಲ್ಲೆ ನಡೆದಾಗ ನೀನು ನನಗೆ ಹೇಳತನ ಅಂದ್ರೂ ಅವಕಾಶ ಇರಂಗಿಲ್ಲ. ಏ ಕರಿಯ, ಸಮರವಾದ ನಡೆದದ್ದು ಗೌಡರ ಮತ್ತು ಬಲರಾಮರ ಮಧ್ಯೆ. ಅವರು ಬೇಕಾದ್ರೆ ಹೇಳಿ, ನೀನು ಭಾಗವಹಿಸಬೇಡ ಅಷ್ಟೇ. ಲೇ 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 ತಮ್ಮ, ಆ ಹನುಮಂತನ್ಯಾಗ ನಾವು ಮಧ್ಯ ಪ್ರವೇಶ ಮಾಡಲಿಲ್ಲ ಅಂದ್ರೆ ಆ ಲಂಕಾ ರಾವಣ ಅಶೋಕವನ ಹೆಂಗೆ ಸುಡ್ತಿತ್ತಪ್ಪ, ಹೆಂಗೆ ಸುಡ್ತಿತ್ತು. ಇದರಾಗ ನೀವು ಭಾಗವಹಿಸಿದ್ರೆ ಕೆಡ್ತೈತಿ ನೋಡ್ರಿ. ಅವರ ತಮ್ಮನಾದ ನಿನ್ನದು ಇದೇ ವಾದವೇ? ಹೌದು, ನಾವಿಬ್ರು ಒಂದೇ ರಕ್ತ ಹಂಚಿಕೊಂಡು ಬಂದವರು. ಏ ಕರಿಯ, ನಾವು ಇಲ್ಲಿಗೆ ಬಂದಿದ್ದು ನಿನ್ನ ಜೊತೆಗೆ ವಾದ ವಿವಾದ ಮಾಡೋದಕ್ಕೆಲ್ಲ. ಏನೋ ನಮ್ಮ ಊರಿನ ಗೌಡರು ಹೇಳಿ ಕಳಿಸಿದ್ರಂತ ಗೌಡರ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೇವೆ.
ಹೌದ್ಲೇ ಕರಿಯ, ಈ ರಾಮಲಿಂಗ ನಮಗ್ ಬಾಳ ಬೇಕಾದ ಮನುಷ್ಯ ಅದಾನ. ಇಂಥ ಟೈಮ್ದಾಗ ನೀ ಸ್ವಲ್ಪ ಸುಮ್ಮಿರುದ ಒಳ್ಳೇದ. ಈ ಕರಿಯಾಗ ಎಷ್ಟು ಹೇಳಿದ್ರು ಅಟ್ಟಾರಿ ದೊಡ್ಡವ್ರು ಮಾತಾಡಾಗ ಮಧ್ಯೆ ಹೋಗ್ಬೇಡ್ಲಿ ಅಂತ ಹೇಳಿ ಸಾಕಾತ್ ನೋಡ್ರಿ. ಅದೇನೋ ಹೇಳ್ತಾರ ನೋಡ್ರಿ, ಕಾಗಿ ಕಾಕ ಅಂದ್ರ ತೋಳು ಎತ್ತ ಬೆದರ್ದಂಗ್ಲೇ ಮಗನ ನೀ ಒಟ್ಟು ಸುಮ್ಮಿರುದು ಕಲೀಲಿ, ದೊಡ್ಡವ್ರು ಮಾತಾಡೋದು. ನೋಡು ರಾಮಲಿಂಗ, ಮುಂದಿನ ವಾರದಲ್ಲಿ ನಡೆಯುವ ಜಿಲ್ಲಾ DCC ಬ್ಯಾಂಕ್ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿದ್ದೇನೆ. ಅದಕ್ಕೆಲ್ಲ ನಮ್ಮ ಅಧ್ಯಕ್ಷರಿಗೆ ಮತ ಕೇಳಲು ವಿನಂತಿ ಮಾಡಿದ್ರ ನಿನ್ನ ತಮ್ಮ ಬಲರಾಮ ನನಗ ಅಡ್ಡಿಯಾಗಿ ಬರ್ತಾನಲ್ಲ ಯಾಕೆ? ನೋಡ್ರಿ ಗೌಡ್ರಿ, ಅವರಿಗೆ ನಿಮ್ಮ ತಂಟಿಗೆ ಬರದಂತೆ ನಾನು ಅವನಿಗೆ ಎಚ್ಚರಿಸಿಕೊಡುತ್ತೇನೆ. ನೀವೊಬ್ಬರು ಊರಿನ ನಾಯಕರಾಗಿ ಎಲ್ಲರನ್ನು ಸರಿಸಮ ನೋಡುವುದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರಿಗೆ ಮೀಸೆ ತಿರುವುದು ಸರಿಯಲ್ಲ, ನೀವು ತಿಳಿದುಕೊಳ್ಳಿ. ಕುಣ್ಣಿ ಎದೆ ಹಾಲು ಕುಡಿದು ತುಟಿ ಒಣಗಿಲ್ಲ, ತಲಿ ಮ್ಯಾಲಿಂದ ಮಾಸ್ ಹೋಗಿಲ್ಲ. ಏ ರಾಮಲಿಂಗ, ಈ ಕುಣ್ಣಿ ನನಗೆ ಬುದ್ಧಿ ಹೇಳುವುದೇ. ನೋಡ್ರಿ ಗೌಡ್ರಿ, ಅವರಿಗೆ ಬುದ್ಧಿಗೇಡಿ ಅಂತಾರ, ಅದನ್ನು ನೀವು ಮನಸ್ಸಿಗೆ ಹಚ್ಕೋಬೇಡ್ರಿ. ಅವನಿಗೆ ನಾನು ಬುದ್ಧಿ ಹೇಳ್ತೇನೆ. ಅಷ್ಟು ಮಾಡಿದ್ರೆ ನಿಮಗೂ ಕ್ಷೇಮ, ನಮಗೂ ಕ್ಷೇಮ. ಆಯ್ತು ಗೌಡ್ರೆ, ಅವನಿಗೆ ನಾನು ಬುದ್ಧಿ ಹೇಳ್ತೇನೆ, ಕ್ಷಮಿಸಿಬಿಡಿ. ನಾವಿನ್ನು ಬರ್ತೀವಿ. ಬಾರಪ್ಪ ಸಹೋದರ. ಬರಬೇಕು. ಹೋಗು ಹೋಗು ರಾಮಲಿಂಗ, ಹೋಗು. ನಿನಗೆಂದು ಅರ್ಥವಾಗುತ್ತಿದೆ ಈ ಸಿದ್ದೇಗೌಡನ ಚಮತ್ಕಾರಿಕೆ. ಶಿಕ್ಷಕರಿಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಒಲೆ, ಹಾಲಿಲ್ಲದ ಮೊಲೆ, ಸಂಗೀತವಿಲ್ಲದ ಕಲೆ, ಇವು ಯಾವ ಹಸಿವನ್ನು ಹಿಂಗಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ನನಗಂಟಿಕೊಂಡ ಹಸಿ ದೃಶ್ಯಗಳು ಹೋಗಲಿಲ್ಲ. ಬಲರಾಮ, ಅಂದು ನನ್ನ ಕರಿಯಾನನ್ನು ಅಡ್ಡುಗೆಡ್ದಾಗ ಹಾಗೆ ಬಿಟ್ಟೆ. ಇವತ್ತ ಬಿಡಂಗಿಲ್ಲ ಮಗನ. ಬಲಿಯಾಕ ಬಿಟ್ಟು ಹಂಗ ಬಿಟ್ಟೆವಂದ್ರ ಕುರ್ಬಾನಿ ಕೊಡಾಕ ರೆಡಿ ಆಗಿರ. ಬಾಲೆ ಮಗನ ಬಾ. ಸಾಧ್ಯವಿಲ್ಲ ಸಿದ್ದನಗೌಡ, ಸಾಧ್ಯವಿಲ್ಲ. ಈ ಗಂಡುಗಳಿ ಪುಂಡ ಬಲರಾಮ ಜೀವಂತವಾಗಿರುವವರೆಗೂ ಈ ಊರಲ್ಲಿ ಯಾವ ಕೆಟ್ಟ ಆಲೋಚನೆಗಳು ಈಡೇರಲು ಸಾಧ್ಯವಿಲ್ಲ. ಯಾವ ಹಣದಿಂದ ಅನ್ಯಾಯ, ಅತ್ಯಾಚಾರ, ಅಧರ್ಮವನ್ನು ಮಾಡುತ್ತಿರುವಿರೋ ಆ ನಿಮ್ಮ ಸಂಪತ್ತಿಗೆ
ರೈತನ ಸವಾಲು. ಲೇ ಗೌಡ, ಮತದ ಮತದಾನೆಯಾಗಿ ನನ್ನನ್ನು ಕೊಲ್ಲುತ್ತೇನೆ ಎಂದು ನೀವು ಶಪಥ ಮಾಡಿದರು. ನಿಮ್ಮನ್ನು ಕಡಿದು ಬದುಕುವ ಶಕ್ತಿ ಈ ಗಂಡುಗಳಿ ಪುಂಡ ಬಲರಾಮನಿಗಿದೆ ಮಗನ. ನನ್ನ ಅಪ್ಪಣೆ ಇಲ್ಲದೆ ನನ್ನ ಮನೆಗೆ ಬಂದಿದ್ದು ಮೊದಲೇ ತಪ್ಪು. ಮರ್ಯಾದೆಯಾಗಿ ಮಾತನಾಡಿದ್ದು ಎರಡನೇ ತಪ್ಪು. ನಿನ್ನ ಮೂರನೇ ತಪ್ಪು ನನ್ನ ಕೈಯಾಗ ಆಗುದ್ರೊಳಗ ನಿನ್ನ ಸಾವು ಸಮೀಪ ಬಂದ ತಿಳ್ಕೊಳ್ಳಿ ಮಗನ. ಏ ಗೌಡ, ನಿರಂತರವಾಗಿ ಪ್ರಕಾಶಿಸುತ್ತಿರುವ ಸೂರ್ಯನನ್ನು ಕಂಡು ಕತ್ತಲು ಕೂಡ ಮರೆಯಾಗುತ್ತೆ. ಹಾಗೆ ಪ್ರತಿನಿತ್ಯ ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ತಿರುಗುತ್ತಿರುವ ಈ ಗಂಡುಗಲಿ ಪುಂಡ ಬಲರಾಮನ್ ನೋಡಿ ಅಂತ ಸಾವು ಕೂಡ ಭಯ ಪಡ್ತೈತ್ರಿ ಗೌಡ್ರ. ಸಾವಿಗೆ ಹೆದರುವ ಗಂಡು ನಾನಾಗಿದ್ರ ನಿಮ್ಮ ಅರಮನೆಗೆ ಬರ್ತಿದ್ದಿಲ್ಲ. ನಾನೇ ಗಂಡೆಂದು ಮೆರೆಯುತ್ತಿರುವ ನಿನ್ನಂತ ಚೀಲಾಗಳನ್ನು ಎಂದೂ ಬದುಕಲು ಬಿಟ್ಟಿಲ್ಲ ಈ ವಂಶದ ಕುಡಿಗಳು. ಆನೆ ನಡೆದಿದ್ದೇ ದಾರಿ. ನಿಮ್ಮ ಅರಮನೆಗೆ ಬಂದು ನಿಮಗ ಸವಾಲಾಗ್ತೀನಿ. ತಾಕತ್ತಿದ್ರೆ ತಡಿ ಅದನ್ನ. ಏ ತಮ್ಮ, ನಮ್ಮ ಗೌಡ್ರು ಏನು ಹೇಳ್ಯಾರ ಗೊತ್ತೈತಿಲ್ಲ? ನಿಮ್ಮಂತ ಸೊಕ್ಕಿದೆ ಮೇರು ಬಡು ಮಕ್ಕಳನ್ನ ತುಳಿದು ಬೆಳೆದು ನಿಂತೇವಂತ ಹೇಳ್ಯಾರ್ಲೇ ಅವ್ರ. ಈ ಮಾತು ಮಾತ್ರ ಪಕ್ಕಾ ಐತಿ ನೋಡ್ತಮ್ಮ. ಇದಕ್ಕೆ ನಿನಗೆ ಸಾಕ್ಷಿ ಏನಾರು ಬೇಕಾಗಿತ್ತ ನಾನು ಅದು ನೋಡದೆ ತಗೋ. ನನ್ನ ಅಕಸ್ಮಾತ್ ಅವರು ಬಿಟ್ಟರು ನಾವು ಬಿಡಲ್ಲ, ನಿಮ್ಮ ಸ್ನೇಹಿತರು. ನಾನು ಯಾರು ಗೊತ್ತೇ? ಸಿಕ್ಕಂತೆ ಕುರಿ ಹಾಲು ಕುಡಿದು ಮೇರು ಪರ್ವತದಂತೆ ಬೆಳೆದು ನಿಂತ ಕೆರಳಿದ ಗಂಡು ಹುಳಿ ನಾನು. ಈ ಊರಾಗ ನಾವು ಒಪ್ಪುಂಡ್ರಿ ಎಂದು ಈ ಬಲರಾಮನ ತಂಟೆಗೆ ಬಂದ್ರ ಕಾಳು ಕೆದರಿದ ಹುಳಿಯಾಗಿ ನಿಂತು ಕಾಲಕ್ಕೆ ತಕ್ಕಂತೆ ನಿಮ್ಮನ್ನೆಲ್ಲ ಕೊಂದು ಹಾಕಿ ಈ ಊರಿಗೆ ಶಾಶ್ವತ ಶಾಂತಿ ನೀಡದಿದ್ದರ ನನ್ನ ಹೆಸರು ಗಂಡುಗಳೇ ಪುಂಡ ಬಲರಾಮನೇ ಅಲ್ಲ. ಗೌಡ, ಹೋಗಿ ಬರ್ತೇನೆ. ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೇನೆ. ನಿಮ್ಮ ಹಣದಿಂದ ಪುಸ್ತಕ ಖರೀದಿ ಮಾಡಬಹುದು, ವಿದ್ಯೆಯನ್ನಲ್ಲ, ಜ್ಞಾನವನ್ನಲ್ಲ. ನಿಮ್ಮ ಹಣದಿಂದ ಔಷಧಿ ಖರೀದಿ ಮಾಡಬಹುದು, ಆರೋಗ್ಯವನ್ನಲ್ಲ. ನಿಮ್ಮ ಹಣದಿಂದ ಹಾಸಿಗೆ ಖರೀದಿ ಮಾಡಬಹುದು, ನಿದ್ದೆಯನ್ನಲ್ಲ. ನಿಮ್ಮ ಹಣದಿಂದ ದೊಡ್ಡ ಅರಮನೆ ಕಟ್ಟಬಹುದು, ಮನಸ್ಸೆಂಬ ಈ ಅರಮನೆಯ ನೆಮ್ಮದಿಯನ್ನಲ್ಲ. ಗೌಡ್ರ, ಈ ಊರಾಗ ನೀವು ಬದುಕ್ರಿ, ನಮ್ಮಂತ ಬಡವ್ರನ್ನು ಬದುಕಾಕ್ಬಿಡ್ರಿ. ಬಡವನ ಸಿಟ್ಟು ಕೊಡಲಿಗೆ ಮೂಲ. ಬದಲಾಗ್ರಿ, ಬದಲಾವಣೆ ಜಗದ ನಿಯಮ. ನೀವು ಬದಲಾಗ್ಲಿಕ್ಕಂದ್ರ ನಾವು ಬದಲಾದ್ರ ಈ ಭೂಮಿ ಮೇಲೆ ನೀವೇ ಇರಲ್ಲ. ಇದು ಈ ಬಲರಾಮ ಕೊಡ್ತಾ ಇರುವ ತೀರ್ಪು. ಎಚ್ಚರಿಕೆಯಿಂದ ಮಾತಾಡು, ಎಚ್ಚರಿಕೆಯಿಂದ ಇರು. ಅದೇ ಕುರಿ ಹಾಲು ಕುಡ್ದ, ಅದೇ ಕುರಿ ಆಣಿ, ಅದೇ ಕುರಿ ಬಿರಿಯಾನಿ ಹೊಡೆದವ್ರು ನಾವ. ಮಗನೇ, ಕುರಿ ಹಾಲು ಕುಡ್ದ ಕುರಿನ ಬಿಟ್ಟಿಲ್ಲ ನಾವ. ಇನ್ನ ನಿನ್ನಂತ ಚೀಲಾಗಳನ್ನು ಬಿಡ್ತೀವೇನ? ಕೇಳಿ ಕೇಳಿ ಗೌಡ್ರು ವಂಶದವ್ರು ನಾವು. ಅಡ್ಡ
ಬಡದ್ ಹಾಕ್ತೇವೆ ಮಗನ ನನಗ ಸವಾಲಾಗ್ತೇವೆ ಅದು ಈ ವೀರಾದಿ ವೀರ ವೀರನ್ ಗೌಡನಿಗೆ ಸವಾಲ ನಿನ್ನನ್ನು ರೆಕ್ಕೆ ಬಲಿತ ಇಲ್ಲಿಯವರೆಗೆ ಹಾರಾಡಲಿಕ್ಕೆ ಬಿಟ್ಟಿದೆ ತಪ್ಪಾಯ್ತು ಲೇ ಕರಿಯ ಆ ಕಾಳಿಂಗ ಎಲ್ಲಿಯೋ ಅಲ್ಲಿ ಮೇಲ್ಮಹಡಿ ಎಲ್ಲಿದ್ದಾನೆ? ಲೇ ಕಾಳಿಂಗ, ಇಷ್ಟೆಲ್ಲ ನಿನ್ನ ಕಣ್ಣೆದುರಿಗೆ ಕದನ ನಡೆದರು ನೀನು ಅಲ್ಲಿ ಸುಮ್ಮನೆ ಕೂತಿದ್ಯಲ್ಲೋ ಮೂರ್ಖ. ಸಿಟ್ಟಿನ ಕೈಲಿ ಏಕೆ ಬುದ್ಧಿ ಕೊಡ್ತೀಯ ಸ್ನೇಹಿತ? ನನಗೆ ಅವಕಾಶ ಕೊಟ್ಟರೆ ನನ್ನ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನನ್ನ ಸಾಮರ್ಥ್ಯ ಹೆಚ್ಚಿಸಿಕೊಂಡು ಅವರನ್ನು ಯಾವ ಗಳಿಗೆಯಲ್ಲಿ ಯಾವ ತರ ಮುಗಿಸಬೇಕಂದು ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಹುಲಿ ನಾನೊಂದು ಹೊರಪಡಿಸಿ ಹೋದರೆ ಅದು ಹುಲಿ ಆಗಬಹುದೇ? ಎಂದಿಗೂ ಸಾಧ್ಯವಿಲ್ಲ. ಹೌದಾ ಕಾಳಿಂಗ, ನೀನು ಹೀಗಿದ್ಯಾ ಅಂತ ನನಗೆ ಮೊದಲೇ ಹೇಳಲಿಲ್ಲ. ಬಗಳೋ ನಾಯಿ ಕಚ್ಚೋದೇ ಇಲ್ಲ, ಕಚ್ಚೋ ನಾಯಿ ಬಗಳೋದೇ ಇಲ್ಲ. ಸಂತೋಷ ಕಾಳಿಂಗ, ಸಂತೋಷ. ನಿನ್ನ ಮಾತಿನಲ್ಲಿಯೂ ಕೂಡ ಬಹಳ ಅರ್ಥವಿದೆ. ಕಾಳಿಂಗ ಬ್ರಹ್ಮ ವಿಷ್ಣು ಮಹೇಶ್ವರ ನಂದಿಯಂತೆ ಒಟ್ಟಿಗೆ ಇರಬೇಕು ಅಂದಾಗ ಈ ಊರಲ್ಲಿ ನಮ್ದೇ ಹವಾ ನಡೆಯುತ್ತೆ. ಅಂದಾಗ ಈ ಸೃಷ್ಟಿ ನಮ್ಮ ಮುಷ್ಟಿಯಲ್ಲಿರುತ್ತದೆ. ಆಗ ನೋಡ್ರಿ ಗೌಡ್ರ, ನೀವೇ ಇಂದ್ರ ನಾವೇ ದೇವತೆಗಳು. ಏನಂತೀರಿ ಇದಕ್ಕ? ಅದೇ ಖುಷಿ ಒಳಗೆ ಒಂದು ಏನಾರ ಸಜ್ಜು ಮಾಡು ಶೆಟ್ಟಿ. ಏ ಶೆಟ್ಟಿ, ಯಾಕೋ ಮೂಡ್ ಹಾಳಾಗೈತಿ. ತರಿಸ್ಲೇ ಅದು ಆ ಗವ್ವಾದಿಂದ ಬಂದ ಹುಡುಗಿಯನ್ನು. ಏ ಕಾಳಿಂಗ, ರೆಡಿ ಆಗೇ ನಿಂತೈತ್ಲೆ, ಆ ಗುಬ್ಬಿ ಬರ್ತೈತ್ ನೋಡಿ ಸದ್ದ. ಅದೆಲ್ಲ ಬಿಡು, ಅಟ್ಲೀಸ್ಟ್ ಯಾರ್ ಪಾರ್ಟಿ ಹೇಳಲ್ಲ. ट्रेलर है, अभी पिक्चर बहुत 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 बाकी है. नेक्स्ट सीन तेर जरा. ಗುಡ್ ಪಾಯಿಂಟ್. ನಡೆಯಿರಿ, ಒಳಗೆ ಹೋಗೋಣ. ಏ ಏ ಏ ಏ, ಏ ಯಾರವ್ರಲ್ಲಿ? ಏ ಎಲ್ಲ ಇವನು? ಏ ಎಲ್ಲ ಇವನ? ಅಲ್ಲಿ ದೊಡ್ಡಪ್ಪದ ಮಾವನ ಅಂಗಡಿ ಮುಂದೆ ಕೂತ, ಇಲ್ಲಿ ಹುಂಚಿ ಗಿಡ ಕಟ್ಟಿಟ್ ಕೂತ, ಇಸ್ಪೇಟ್ ಆಡ್ಕೋತ, ಗುಟ್ಕ ಹಾಕೊಂಡ್ ಮಟ್ಕ ಆಡಿದ್ರಂದ್ರ ನಿಮ್ಮ ಬಾಯಿಗೆ ಬೀಗ ಹಾಕಿ ಸೀದಾ ಕೊಲಾರಿ ಕೆಳ್ಕೊಂಡು ಹೋಗಿ ರೂಮ್ನ್ಯಾಗ ಹಾಕಿ ಪಿಕ್ ಪಕ್
ಮತ್ತೆ ಗುರ್ತಿನ ಹುಷಾರ. ಅಲ್ಲ ಇವ್ ನಾವು ನಡ ಸರೇ ಮಾರವ್ರನ್ನ ಹುಡ್ಕಾಕ ಬಂದ 6 ತುರಾಯಿ ಬೇಡಿದಂಗ ಆತ್ಲ ನನ್ನ ಡ್ಯೂಟಿ. ಇರ್ಲಿ ಇರ್ಲಿ, ಈ ಕಡೆಯಿಂದ ಯಾವುದೋ ಒಂದು ಹುಡುಗಿ ಬಂದಂಗೆ ಕಾಣಕತೈತಿ. ಬರ್ಲಿ ಆಕಿ ಜೋಡಿ ಮಾತಾಡಿ ಮೈ ಹಗರ್ ಮಾಡ್ಕೊಂಡ್ರ ಆತ. ಹೇಳತೀನಿ ಕೇಳಚಿನ ತಡಿಯಿಂದ ಸ್ವಲ್ಪ ದಿನ, ಹೇಳತೀನಿ ಕೇಳಚಿನ ತಡಿಯಿಂದ ಸ್ವಲ್ಪ ದಿನ, ನಿನ್ನ ಮುಂದೆ ಬಂದ ಗತಿ ಹಜರತಿನ 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 ಯಾವ ನಿನ್ನ ಬೇಗ ಮೇಲೆ ಬರೆಯುತ್ತಿನ ಬರೆಯುತ್ತಿನ ಯಾವ ನಿನ್ನ ಬೇಗ ಮೇಲೆ ಬರೆಯುತ್ತಿನ ನನ್ನ ಪಿತ್ತೂಲ ಕಿಮ್ಮತ್ತಿನ ಹರಿಗುತ್ತಿನ. ಲವ್ವಾತು ಲಪಡಾತು ಮನೆಯ ಒಂದ ಮದುವಾತು, ಕೈ ಮುಗಿದು ಮದುವೆಗೆ ಬಾರೋ ಹರದಿತ್ತು. ಈ ಬಂಗಾರ ಬಣದಾಕಿ ಒಳ್ಳೆಯ ಗುಣದಾಕಿ ಹಗಲಿರುಳು ನನ್ನ ನೆನಪಕ್ಕೆ ಬೇಕಾದ ನಿಂಗೆ ನನ್ನ ಕೈಯ ಬಿಡಬೇಡ ನಾನು ನೀನ ತಿಳಿದಾಗೆ. ಕೊಟ್ಟಿದೆ ಬಂಗಾರ ಹೇ ಹಾಕಿದೆ ಬಂಗಾರ, ಕೊಟ್ಟಿದೆ ಬಂಗಾರ ಹೇ ಹಾಕಿದೆ ಬಂಗಾರ, ಊರಿನ ಮುಂಜಾಗ ಗಂಡನ ತೆಗೆದ ಹೊಂದಿದೆ ಬಂಗಾರ. ಹೂವಿನ ಪರಕಾರ ಗುಲಾಬಿ ಸಂಸಾರ, ಹೂವಿನ ಪರಕಾರ ಗುಲಾಬಿ ಸಂಸಾರ, ಅಭಿಷೇಕ ಹುಡುಗ ಮಾತಾಡು, ಅಭಿಷೇಕ ಹುಡುಗ ಎಲ್ಲರೂ ನೋಡುತ್ತಾರ. ಮ್ಯಾಗಿಂದ ಮ್ಯಾಗ ಹರ ಬಂದ ಹುಡುಗಿ ನೋಡುವಳು ನೆಲ, ಹರ ಬಂದ ಹುಡುಗಿ ನೋಡುವಳು ನೆಲ, ಮಾಡ್ಯಾಗ ಸಿಗದಂಗ ಮಾಡ್ತಾಳು ಮಲ. ಮಾಲೈತಿ ಒರಿಜಿನಲ್
2020 ಬಿಸಿಗಿಟ್ಟು ಟಾನಿ ಮಿಲ್ಕ್ ಚಾಕ್ಲೇಟ್ ಕೊಡ್ತೀನಿ ಹೂ ಅಂತ. ಆಡ್ಬೇಕ ಆನೆ ಆಟ ಆಡಿನಾಲ ಬೇಕಾದ ನೀತಿಲ್ಲ. 2020 ಬಿಸಿಗಿಟ್ಟು ಟಾನಿ ಮಿಲ್ಕ್ ಚಾಕ್ಲೇಟ್ ಕೊಡ್ತೀನಿ ಹೂ ಅಂತ. ಆಡ್ಬೇಕ ಆನೆ ಆಟ ಆಡಿನಾಲ ಬೇಕಾದ ನೀತಿಲ್ಲ. ಮಾವ ಜೈಲ ಬಸೇರ ಜೈಲ ಮಾವ ಜೈಲ ಬಸೇರ ಒದರಾಕ ಹತ್ತೈತಿ ಎಮ್ಮಿ ಮನಕ ಬಂದೈತೋ ಯಪ್ಪ ಇದು ಪೂರ ಹದಕ. ಹಗರಿಲ್ಲೋ ನನ್ನ ಹಣ ಚಿಕ್ಕ ಪಾನ ಬಾಳ ನಾಮೇಶಿನ ಬಾಳ ನಾಮೇಶಿನ. ಒದರಾಕ ಹತ್ತೈತಿ ಎಮ್ಮಿ ಮನಕ ಬಂದೈತೋ ಯಪ್ಪ ಇದು ಪೂರ ಹದಕ. ಹಗರಿಲ್ಲೋ ನನ್ನ ಹಣ ಚಿಕ್ಕ ಪಾನ ಬಾಳ ನಾಮೇಶಿನ ಬಾಳ ನಾಮೇಶಿನ ಬಾಳ ನಾಮೇಶಿನ ಬಾಳ ನಾಮೇಶಿನ. ಅತ್ತಿ ಚಿಲ್ಲಿ ಪ್ಲಾಟ್ ಹೋಗುವಾಗ ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ ಕಾಲೇಜ್ ಬಿಟ್ಟು ನಾ ಬಂದಾಗ ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ ಕಾಲೇಜ್ ಬಿಟ್ಟು ನಾ ಬಂದಾಗ ಒಂದೆತ್ತ ನೋಡ ಹುಡುಗಿ ಎದುರಾಗ ಬಾಳ ಚಂದೆತ್ತ ಮೈ ಕಟ್ಟಿನಾಗ. ಡ್ರೈವರ್ ನೀ ಯಾರ ಯಾವುದು ನಿನ್ನ ಊರ ಬಂದಿ ನಮ್ಮ ಊರಾಗ. ಡಿಜೆ ಹಾಡ ಹಚ್ಚಿ ಮುಂದೆಗೆ ನೀ ಯಾರ ಯಾವ ಊರ ನೀ ಯಾರ ಯಾವ ನಿನ್ನ ಊರ. ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ. ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ತರತೈತಿ. ಮನಸ್ಸಿನೊಳಗ ಮನಿ ಮಾಡೈತಿ. ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ತರತೈತಿ. ನೀನೆ ಗೆಳತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ. ಕೆಂಪ ಕೆಂಪ ಹೊಡಗ ಹೊಡಿ ಬರ ಒಂದು ಪಂಪ ಮಾಮ ಎಬಸ್ ಎಬ್ಬಿಸ್ಲ ಯಾಕ ಚಲೋ ಬಂದಾತ ನಿಂದು ಏನು ಬಂದಾಗೋದಿಲ್ಲ. ಬೆಳತನಕ ಭಜನಾ ಪಡೆದ್ರು ಬಗ್ಗು ಮಗ ಅಲ್ಲ ನಾವು. ಇದಕ್ಕೆ ಬಗ್ತೇವನ ಹಿಡಿ ಇವಳನ್ನ ಬೇಡಿ ಬ್ಯಾಡ ಓದಿ ನಡು ಜಾತ್ರೆಗ ಎಬ್ಬಿಸಾಳು ಬೇದಿ.
ಏ ಗಂಗಾಂದ್ರ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೆ ಐತಿ ಎಷ್ಟು ದಿನ ಇಲ್ಲೇ ಇರತಿ. ಹರಿ ಬೀಡು ಬ್ಯಾಡ ನಿನ್ನ ಮನಸ್ಸ ರಾತ್ರಿ ಬೀಳುತ್ತಾವ ಕೆಟ್ಟ ಕನಸ ಆಗ ಬ್ಯಾಡ ಹುಡುಗಿ ಚಟದಾಸ ಇದರಾಗ ಆಗೋ ಪಾಸ ಇದ ಕಡಿಯ ಚಾನ್ಸ ಇದರಾಗ ಆಗೋ ಪಾಸ ಇದ ಕಡಿಯ ಚಾನ್ಸ ಹರಿ ಬೀಡು ಬ್ಯಾಡ ನಿನ್ನ ಮನಸ್ಸ ರಾತ್ರಿ ಬೀಳುತ್ತಾವ ಕೆಟ್ಟ ಕನಸ ಹರಿ ಬೀಡು ಬ್ಯಾಡ ನಿನ್ನ ಮನಸ್ಸ ರಾತ್ರಿ ಬೀಳುತ್ತಾವ ಕೆಟ್ಟ ಕನಸ ಆಗ ಬ್ಯಾಡ ಚಟದಾಸ ಇದರಾಗ ಆಗೋ ಪಾಸ ಇದ ಕಡಿ ಚಾನ್ಸ ಇದರಾಗ ಆಗೋ ಪಾಸ ಇದ ಕಡಿ ಚಾನ್ಸ ಏ ಯವ್ವ ನನ್ನ ಗಂಡ ಬೆರ್ಗಿ ಬೆರ್ಗಿ ಅಂದಾಗ ಕೊಡ್ತಾನ ಒಳಗೆ. ಏ ಯವ್ವ ನನ್ನ ಗಂಡ ಬೆರ್ಗಿ ಬೆರ್ಗಿ ಅಂದಾಗ ಕೊಡ್ತಾನ ಒಳಗೆ. ಹೇಳಿದ ಮಾತ ಕೇಳದಿಲ್ಲ, ಹೇಳಿದ ಮಾತ ಕೇಳದಿಲ್ಲ, ಒಳಗೆ ಇಟ್ಟಾನ ಮನಸ್ಸಿ. ಏ ಯವ್ವ ನನ್ನ ಗಂಡ ಬೆರ್ಗಿ ಬೆರ್ಗಿ ಅಂದಾಗ ಕೊಡ್ತಾನ ಒಳಗೆ. ಏ ಯವ್ವ ನನ್ನ ಗಂಡ ಬೆರ್ಗಿ ಬೆರ್ಗಿ ಅಂದಾಗ ಕೊಡ್ತಾನ ಒಳಗೆ. ಇರ್ಲಿ ಹುಡುಗಿ ಇನ್ನ ಅಂತಮ್ಮರು ಪಾಳೆ ಭಾಳ ಅದಾವ ಮುಂದಿನ ಸನ್ನಿವೇಶದಾಗ ಕೇಳಿನು ರೀ 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 ಪೊಲೀಸ್ ಮಾಮರ್ರ ನಮಸ್ಕಾರ ರೀ ಮಿಸ್ಟರ್ ಕಾಂತ್ ಅವ್ರೆ. ಮಾಡ್ಯಾವ್ರಿ ಬಾಯಿ ಅವ್ರ ಏ ಏ ಏ, ಏನ್ ಮಾಡಿರಿ ಮಿಸ್ಟರ್ ಮಾಂತ ಅವ್ರಿ? ನಮಸ್ಕಾರಗಳು ನಮಸ್ಕಾರ ವಾಲಿಕಂ ಸಲಾಂ ಹಾ ಇರ್ಲಿ ಇಲ್ಲಿ ನಿಮ್ಮ ಊರಾಗ ಏನೇನ್ ನಡ್ದತಿ ಮತ್ತ ನೀ ಯಾರ ನಿನ್ನ ಪರಿಚಯ ಹೇಳ ಪಟ್ಟ ನಮಗ ಅಯ್ಯಯ್ಯೋ ನನ್ನ ಪರಿಚಯ ನಿಮಗ ಬೇಕಾ? ಹಾ. ನಾನು ನಮ್ಮ ಅಪ್ಪನ ಮಗಳು. ನನ್ನ ಪರಿಚಯ ನಿಮಗ ಗೊತ್ತಾಗಬೇಕಂದ್ರ ಕೇಳ್ರಲ್ಲ ಮುಂದ. ಎಲ್ಲಿ ನೀವು ಅಲ್ಲಿ ಎತ್ತಾಗ ನೋಡ್ಲಿ ಚೋಕ್ರಿ ಏನು ನಿನ್ನ ಮಾತಿನ ಮನುಮ ಸಟ್ನ ಹೇಳ ನಿನ್ನ ಹೆಸರ ನನ್ನ ಹೆಸರ ಹಾ ನನ್ನ ಹೆಸರಿನ್ಯಾಗ ಇಲ್ರಿ ಒಟ್ಟ ಕಸರ. ಹಾ. ನನ್ನ ಹೆಸರು ಎಷ್ಟು ಸತ ಕೇಳಿದ್ರು ಆಗೋದಿಲ್ರಿ ನಿಮ್ಗ ಬ್ಯಾಸರ. ನನ್ನ ಹೆಸರು ಒಂದನೇ ಸತ ಕೇಳಿದ್ರ ಕನಕ ಅಂತಾರ, ಇನ್ನ ಎರಡನೇ ಸತ ಕೇಳಿದ್ರ ಸುವರ್ಣ ಅಂತಾರ, ಇನ್ನ ಮೂರನೇ ಸತಕ್ಕ ಕೇಳಿದ್ರ ಐತಲ್ಲ ಬಂಗಾರಿ ಅಂತಾರ, ಇನ್ನ ನನ್ನ ಹೆಸರು ಚಿನ್ನು ಚಿನ್ನವ್ವ ಅಂತ. ಚಿನ್ನ ಚಿನ್ನ ಮತನಾಡು ನನ್ನ ಜೊತೆ ಮತನಾಡು ಚಿನ್ನ ಚಿನ್ನ ಮತನಾಡು ನನ್ನ ಜೊತೆ ಮತನಾಡು ಹೇಳೆ ನಿಂದು ಯಾವ ಊರು ಚಿನ್ನ 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 ಎಷ್ಟು ಸಲ ಇದನ್ನ ನೆನಪಿಸ್ಕೊಂಡ್ರು ಬ್ಯಾಸರ ಬರಂಗಿಲ್ಲ ಅವನ ಹೆಸರು ಎಲ್ಲಿ ಬೆಳೀತು ಅಂತೀನಿ ಕಮಲದ ಕೆಸರು, ಎಲ್ಲಿ ನಮ್ಮ ಉಮೇಶ್ ಅನ್ನ ಹಳದಾಗ ಬೆಳತನಂತ ಕೆಸರು ಇದೆ. ಯಾಕಂದ್ರೆ ಅಲ್ಲಿ ಹಳದ ಸಂದು ಭಾಳ ಐತಿ, ಅಲ್ಲೇ ಬೆಳೆದಿರೋದ್ರಿ ಕಮಲದ ಕಸರು. ಇದನ್ನ ಎಷ್ಟು ಸಲ ಕಿತ್ತಿದ್ರು ಬರಂಗಿಲ್ಲ ಕಸರು. ಯಾವಾಗ ಕಟ್ಟದ ಕುಡಿಲಿ ನಮ್ಮ ಪುಣೇದ ರಾಮಪ್ಪ ಮುತ್ಯಾನ ಮನ್ಯಾಗ ಮೊಸರು ಇರಲ್ಲ, ಬಂಗಾರ ಗಿಂಡ್ಯಾಗಿನ ಮೊಸರು ಉಸಿರು ಇರುತ್ತಾನ ಮರೆಯೋದಿಲ್ಲ ಹುಡುಗಿಯ ನಿನ್ನ ಹೆಸರು. ಮುಂದೆ 9 ತಿಂಗಳದೊಳಗ ನಾ ಮಾಡ್ತೀನಿ ನೀನು ಬ ಬ ರೀ 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 ಪೊಲೀಸ್ ಸಾಹೇಬ್ರ ಹಾ. ಮುಂದೆಲ್ಲ ಮಾತಾಡಬೇಡ್ರಿ. ಇಲ್ಲ. ಏನ್ ಮಾತಾಡ್ತಿರ ಅನ್ನೋದು ನನಗೆ ಗೊತ್ತೈತೆ. ಸಗಿಯಾನೆ ಸಗಿ ನಮ್ಮಪ್ಪ ಬರಕತನ ದಾರಿ ಬಿಡ ಹೋಗ. ಏ ತಡಿ 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 ಹುಡುಗಿ, ಮೊಸರಿನ ಗಡಿಗ್ಯಾಗ ಕಲ್ಲು ಒಗದಂಗ ಮಾಡಬೇಡ, ಹಾಲಾಗ ಉಪ್ಪು ಹಾಕಬೇಡ. ಗಪ್ಪನ ನಿಮ್ಮ ಅಪ್ಪನ ಆನೆ ಮಾಡಿ ಹೇಳಿ ನಿನ್ನ ಹೆಸರ ಆನೆ ಮಾಡಿ ಹೇಳಿದಂದ್ರೆ ನಾಳೆ ಹೊತ್ತು ಉಣಿದ್ರಾಗ ನಮ್ಮನ್ನ ಯಾನು ಕಾಕನ ಲಗ್ನ ಐತಿ, ಕುಂದರ್ಗಿ ತಪ್ಪಲ ಮೌಲಿ ಅಂತ ಅವನ ಹೆಸರ್ದಾವ. ಅವನ ಲಗ್ನದಾಗ ನಿಂದು ಸೇರಿಸಿ ನಂದ ನಿಂದ ಲಗ್ನ ರೆಡಿ.
ಏ ಪೊಲೀಸ್ ಜಾಸ್ತಿ ಮಾತಾಡ್ಬೇಡ ನೀ ರೂಢಿ ತೆಗಿಯೋ ನಿನ್ನ ಟೋಪಿ ಹಿಡಿ ನಿನ್ನ ಲಾಟಿ. ಹಂಗಾರೆ ಎತ್ ಹೊಡಿ ಒಂದು 9. ಹಂಗಂದ್ರ ಮತ್ತೆ ತಡ ಮಾಡ್ತೀವಿ ಹೊಡಿ ಶಾವಿಗೆ ಮಜ್ಜಿಗೆ. 16ರ ಹುಡುಗಿ ಬಂದಾಳ ಹದಕ ಹಾಕಿ ಕೊಡ್ತೀನಿ ಅಂತಾಳ ಪ್ರೀತಿಯ ಪದಕ. ಈ ಹುಡುಗಿ ಮೊದಲ ಜವಾರಿ ಮನಕ ಬಂದರ ಬಾವುಲಿ ಕನಕ. ಏನು ತರ ನಿಂತಾವು ಮರ ಇಲ್ಲಿ ಜೋಡಿ ಹಕ್ಕಿಗಳು. ಹಾ ಏನು ಜಗ್ ಬಗ್ ಹೊಳಿತೈತಲ್ಲ ಏಪ್ಪ ಈ ಕಡೆದು. ಹಾ ಮಾಂತ್ಯ ಏನು ಲೇಪ ನಿನ್ನ ಗಾದ್ಲಿದ. ಎಸ್ ಸರ್. ಲೇ 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 ಮಾಂತ್ಯ ಎಲ್ಲಿಂದ ತಂದಿಲಿಯಪ್ಪ ಈ ಬ್ಯೂಟಿಫುಲ್ ಕೆಂಪು ಮೋತಿ ಸಾರ? ಬದಾಮಿದಿಂದ. ವಾ 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 ವಾ. ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಯಾಕೆ ತೊದಲ್ಸಾಕತ್ತಿಲ್ಲಿ ಮಾಂತ್ಯ ನನ್ನ ಮಗನ? ಅದು ಹಂಗ ನೀನು ತೊದಲ್ಸಾಕ ಹೋಗಬೇಡ. ನಮ್ಮ ಊರಾಗ ಸೆರೆದ ಪಾಕಿಟ್ ಮಾರೋರ್ನ ಹಿಡ್ಕೊಂಡು ಬಾ ಅಂತೇಳಿ ಕಳಿಸಿದ್ರ ಮಗ
ಮಗನ ನೀ ಏನು ಮಾಡಾಕತ್ತಿ ಇಲ್ಲಿ ನಡೆಸಿನ ಭಜನಾ ಏ ಮಾತ ನಮ್ಮ ಸಾಹೇಬ್ ಏನಿಲ್ಲ ಅನ್ನೋದು ಒಂದು ಈಟ್ರ ಖಬರ್ ಐತಿ ಮಗನ ಅಂದ್ರೀಗ ಅಲ್ಲಲೇ ಮಾಂತ ಏನು ಈ ಚಿಲ್ಲರ ಹುಡುಗಿ ಜೋಡಿ ನೀನು ಬೆಣ್ಣ ಹತ್ತೆ ಈಕಿ ಜೋಡಿ ಸೆರಗ ಹಿಡಿಯಾಕ ಬಂದೀಯ ಇದಕ್ಕ ಅರಗಿಲ್ಲಾರ್ದ ಬಂಗಾರ ಐತಿ ಬಂಗಾರ ಏನ್ಲೇ ಇದಕ್ಕೇನು ಅರಗಿಲ್ಲಾರ್ದ ಬಂಗಾರ ಇದು ಹಂಗಲ್ಲೋ ಕಾಂತೆ ಇನ್ನ ಮುಗಿಸ್ತಾನೆ ಇದಕ್ಕೇನ ನೀ ಏನು ಕರಿಮನಿ ಸರ ಕಟ್ಟಾಕ ಬಂದೀಯ ಹಂಗಲ್ಲೋ ಯಾಕ್ಲೇ ಕಾಂತ್ಯ ಹಂಗಲ್ಲೋ ಕಾಂತ್ಯ ನಮ್ಮ ಕುಂದರ್ಗಿ ವಿಷ್ಣು ಬೈನ್ ಹೊಲದಾಗ ಕಲ್ಲಂಗಡಿ ಹಚ್ಚಾಕ ಟೊಮೊಟೊ ಹಚ್ಚಾಕ ಮೆಣಸಿನ ಗಿಡ ಹಚ್ಚಾಕ ಕರಿಬೂಜ ಒಳಗೆ ಮ್ಯಾಗ ಬೆಳ್ಳಗ ಒಳಗೆ ಕೆಂಪು 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 ಮತ್ತು ಒಳಗೆ ಕಲ್ಲಂಗಡಿ ಮ್ಯಾಗ ಚಟ್ಟ ಕರ್ರಗವನ ಒಳಗೆ ತೆಗೆದು ನೋಡ್ರಿ ಫುಲ್ಲು ಕೆಂಪು ಹಚ್ಚಾಕ ಆಳುಗಳು ಕಡಿಮೆ ಬಿದ್ದಾವ ಸುಳೆ ಊರಾಗ ತಿರ್ಗಾಡ್ಕೋತ ಅಡ್ಯಾಡತ್ ಹಂಗ ನೀವು ಬರ್ತೀರಿ ಏನ್ರಿ ಏ ಬಾಲಿ ಸಾಗ್ಯ ಬಾಲಿ ಮಿಂಚ ಬಾಲಿ ಗೋವಾ ಬಾಲಿ ತಿರ್ಕೋತ ಅಡ್ಯಾಡತಿ ಈಕಿನ ಲಗ್ನ ಆಗಿ 12 ತಿಂಗಳದಾಗ 10 ಮಕ್ಕಳ ಹಡಿಬೇಕಂತ ಮಾಡಿಲ್ಲ ಏ ಮಗನ ನಾಲ್ಕು ನನ್ನ ಮಗನ ಮಾಂತ್ಯ ಹೇಳ ಮಗನ ಮುಂದ ಲೇ ಮಗನ ಮಾಂತ್ಯ ಇದು ನನ್ನ ಕಪಾಟಲೇ ತಮ್ಮ ಇದು ನನ್ನ ಕಪಾಟ ಇದಕ್ಕೆ ನೀ ಏನ್ರ ಜೇರ ಕರ್ತ ಕೈ ಹಚ್ಚಿದ್ರ ಈ ಮಂದಿ ಒಳಗೆ ಈ ಲಾಟಿ ಇದಕ್ಕೆ ಏರ್ಸು ಬದಲು ನಿನಗೆ ಏರಿಸಬೇಕಾಗತ್ತಲೇ ಮಗನ ಈ ಕಪಾಟ ಬಂದು ನಾನು ಪಾಕಿಟ್ನಾಗ ಬಿದ್ದತ್ಲಿ ಮಗನ ನನ್ನ ಪಾಕಿಟ್ನಾಗ ಇವತ್ತ ಲೇ ಮಾಂತು ನಾನು ನಿನಕ್ಕಿಂತ ಸೀನಿಯರ್ ಪೊಲೀಸ್ ಅದನ್ನ ಲೇ ತಮ್ಮ ಸೀನಿಯರ್ ಪೊಲೀಸ್ ಅದನ್ನ ಅನ್ನೋದು ಖಬರ್ ಇರಲೇ ಮಾತ ನೀ ಸೀನಿಯರ್ ಪೊಲೀಸ್ ಅದಿ ಅಂತ ಹೇಳಿ ನಾ ಜೂನಿಯರ್ ಪೊಲೀಸ ಕೈ ಹಾಕಿಲ್ಲೇಪ್ಪ ಇದಕ್ಕೆ ನೀ ಅಡ್ಡ ಬರಾಕ್ ಹೋಗ್ಬೇಡು ಕಾಂತ್ಯ ಏ ಜೂನಿಯರ್ ಮಾಂತ್ಯ ಮೊದಲು ಎತ್ತಲೇ ನಿಂದ ಅದನ್ನ ಏನು ಎತ್ಲೆ ಹುಡುಗಿ ಏನಂತ ಕೇಳ್ತಿಲ್ಲ ಮಾಂತ್ಯ ನಿನ್ನ ಬಡಗಿ ಎತ್ತಿಲಿ ಬಡಗಿ ಎತ್ತು ತಿಂಡಿ ಯಾಕೆ ನೋಡ್ತೀಯನ ಓಹೋ ಫೋನ ಅವನವನು ಆಡ್ಕೋತ್ನ ಆಡಿಕೆ ಸಿಕ್ಕಂಗ ಇವೊಂದು ಫೋನ ಬಂದ್ಬಿಡ್ತಾನ ನೋಡ ಬರ್ರಿ ಯಾರ್ದೈತೆ ನೋಡೋಣ ತಡಿ ಹಲೋ ನಾನೇ ಸರ್ ಹಾಂ ಹೇಳಿ ಸರ ಇಲ್ಲ ಸರ್ ನಾನು ಡ್ಯೂಟಿ ಮುಗಿಸಿ ಇಲ್ಲಿ ಗರ್ಸಂಗ್ಯಾಗ ಜಾತ್ರೆ ಇರ್ತದೆ ಸರ ಆ ಜಾತ್ರೆ ನೋಡಕ್ಕೆ ಬಂದಿ ಸರ ಹಾಂ ಹೈವೇದ ಮ್ಯಾಗ ಯಾರು ಮಾಡ್ರಿ ಇವು ನಾವು ನಾನು ಡ್ಯೂಟಿ ಒಳಗೆ ಯಾರು ಮಾಡ್ರಿ ಬನ್ನಿ ಸರ್ ಬನ್ನಿ ಹಾ ಚಿನ್ನು ಈ 4 ನನ್ನ ಮಗ ನಿನ್ನ ಜೋಡಿ ಕುನುದ ತಾ ಮಜಾ ಮಾಡಾಕತ್ತಾನ ಹೆಂಗೂ ಈಗಂತರೂ ಹೊರಟು ಹೋಗೇ ಬಿಟ್ಟ ನೀ ನನ್ನ ರಾಣಿ ಅಲ್ವಾ ಚಿನ್ನ ಹೋಗ ನಿನ್ನ ಕಾಂತ ನಿನ್ನ ತಗೊಂಡ ನಾ ಏನ ಮಾಡ್ಲಿ ಅಲ್ಲೋ ಬರ್ರಿ ನಿಂದ ಖಾಲಿ ಡಬ್ಬನ ಐತಿ ಲೇ ಹುಡುಗಿ ನನ್ನ ತಲೆ ಯಾಕ ನನ್ನ ಸಿನಿಮಾ ಟಾಕಿಸಿದಾಗ ಸಿನಿಮಾ ಇಲ್ಲಂತ ತಿಳಿದೇನಲೇ ಹುಡುಗಿ ನೀ ಹಿಂಗ ಶಟ್ಗೊಳಕ್ಕೆ ಹೋಗಬೇಡ ನನ್ನ ಚಿನ್ನ ನಿನ್ನ ಕೊರಳಿ ಕರಿಮನಿ ಸರ ಯಾವಾಗ ಸಟ್ನ ಕಟ್ಲಿ ಅಂತೀನಿ ಪಾಟ್ನ ನನ್ನ ಜೋಡಿ ಕೈ ಹಿಡಿದ ಬಲ್ಲಂಗ ಕುಣಿಸಬಾರ ನನ್ನ ಮದರಂಗೆ ಹಂಗಂದ್ರೆ ಮತ್ತೆ ತರ ಮಾಡ್ತೀವಿ ನನ್ನ ರಜೆ ರಿಂಗ ರಿಂಗ ಕಿವಿಯನ ಜುಮುಕಿ ಎಲ್ಲರ ತಂದೆಯ ಹುಡುಗಿ ಕಲರ್ ಕಣ್ಣಾಗಿ ಕತ್ತಲದಾಗೂ ಕಾಣುವಾಗೆ ರಿಂಗ ರಿಂಗ ಕಿವಿಯನ ಜುಮುಕಿ ಎಲ್ಲರ ತಂದೆಯ ಹುಡುಗಿ
ಮನವಾಗಿ ಅರೆ ಕರೆಗ ಕಿವಿಯ ಜುಮುಕಿ ಎಲ್ಲರ ತಂದೆಯ ಹುಡುಗಿ ರಿಂಗ ರಿಂಗ ಕಿವಿಯ ಜುಮುಕಿ ಎಲ್ಲರ ತಂದೆಯ ಹುಡುಗಿ ಕಂದೂಳು ಎದ್ದ ಹುಡಿಯಾಡಿ ಹುಲಿ ಮರಿನ ಕಾಣ್ದಂಗ ಆಗೈತೆ ಅಲ್ಲಪ್ಪ ಇಲ್ಲಿ. ಅಲ್ರಿ ಹೆಣ್ಣು ಹಡ್ದವ್ರ ಬಾಳೆ ಅವ್ರಿಗೆ ಗೊತ್ತು ನೋಡ್ರಿ. ಅದು ಏನೋ ಹೇಳ್ತಾರೆ ನೋಡ್ರಿ, ಹೆಣ್ಣು ಹುಟ್ಟಿದ್ರ ಹುಣ್ಣು ಹುಟ್ಟಿದಂಗತ್ತ. ಒಂದು ಮುಂಜಾನೆ ನನ್ನ ಮಗಳು ಸಂತಿ ಮಾಡ್ಕೊಂಬರ್ತನತ್ ಹೋದಕಿ ಇನ್ನೂ ಕಾಣಕ ತಯಾರಿಲ್ರಿ ಅಂದಂಗೆ ಇಲ್ಲಿ ಯಾರೋ ಮಿನುಮಿನಕ್ನ್ಯಾಗ ಕಾಣಕತ್ತಾರ. ನೋಡ್ತೀನಿ ನಿಂದ್ರಿ ಒಟ್ಟು ಯಾರ್ಯಾರು ಅದಾರ ಅಂತೇಳಿ. ಅಬ್ಬಾ ಯಾವನೋ ಒಬ್ಬ ಪುಣ್ಯಾತ್ಮ ಬ್ಯಾಸ್ಯಾಗ ತೆಕ್ಕಿ ಹಿಡ್ಕೊಂಡು ಗಿಂಡಿ ಕಣಲ್ಲ ಅನ್ಸಾಕತ್ತಾನಲ್ಲಪ್ಪ. ಲೇ 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 ಹುಡುಗ, ನಿನಗೇನ ನಾಚಿಕೆ ಮಾನ ಮರ್ಯಾದೆ ಐತೋ ಏನು ಇಲ್ಲೋ ತಮ್ಮ? ಆತರ ನೀನು ನಿನ್ನೆ ಮಾನ್ಯ ಸಂತ್ಯಾಗ ಮಾರೇ ಬಂದೀಯೋ. ಲೇ 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 ಮುದುಕ, ನನಗೆ ನಾಚಕ ಮಾನ ಮರ್ಯಾದೆ ಎತ್ತಕ್ಕೆ ಬೇಕಲಿ? ನಾ ಏನೇನು ಗಂಡದ್ರ ಜೋಡಿ ನಿಂತೀನಿ ಏನು ಮಂಡಗಂಡ ಬಾದಾಮಿಂದ ತರಿಸೋಲಿ ಮಗನ ಹುಡುಗಿನ. ಹೆಂಗೈತಪ್ಪ ಹುಡುಗರೇ ಬಾದಾಮಿ? ಅದ್ರ ಸಂಬಂಧ ಒಂದು ಜರ ನಮ್ಮ ಇಂಜನ ಡೌನ್ ಆಗಿತ್ತು ಲೇಪ ಮುದುಕ, ಡೌನ್ ಆಗಿತ್ತ. ಆ ಇಂಜನ ಕಾ ಮಾಡ್ಕೋತಾನೆ ಇತ್ತೀನಿ. ಅದಕ್ಕೆ ನೀ ಸಟ್ನ ಇಲ್ಲಿಂದ ಜಾಗ ಖಾಲಿ ಮಾಡಲೇ ಮದುವ, ನಮ್ಮ ಹಿಂದಿಂದ ಆಸೆ. ಲೇ 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 ನನಗ ಮುದುಕ ಅಂತೀಯ ಮಗನ? ನಿನ್ನ ಈ ವಯಸ್ಸು ದಾಟೆ ಇಲ್ಲಿಗೆ ಬಂದೀನಿ ಮಗನ. ನಿನ್ನ ವಯಸ್ಸಿನಾಗ ನನಗೆ 10 ಹುಡುಗಿಯರು ಬೆನ್ನು ಹತ್ತಿ ಬರ್ತಿದ್ರು ಮಗನ. ನನಗ ಮುದುಕ ಅಂತೀಯ? ಅವ್ರಿಗೆಲ್ಲ ಕನಸ್ನ್ಯಾಗ ಬರ್ತಿದ್ನಂತಂದೆ, ಕನಸ್ನ್ಯಾಗ ರಾಜ ಅನ್ನಂಗ ಮಗನಾನ. ಅಯ್ಯೋ ನನ್ನ ರವಿಕೋಡಿ ತೇಜ, ಈಗ ನಮಗ ತಂಡ ಹತ್ತೈತಿ. ನಮ್ಮ ಇಂಜನ ಕಾವು ಮಾಡ್ಕೊಳಕತ್ತೀನಿ. ಅದಕ್ಕೆ ನೀ ಇಲ್ಲಿಂದ ಯಾಕೆ ನಿಂದಿರ್ತಿ? ಮೈಕ್ ಹಿಡ್ಕೊಂಡು ಸಟ್ ನಮ್ಮ ಮಗಲಾಶಿ ಹೋಗಿಬಿಡು. ಒಟ್ಟು ಉರಿ ಹಚ್ಚಿ ಕಾಸ್ತಿರಪ್ಪ ನೀನು ನಿಂಜ ನೀನೊಟ್ಟು ಗೌರವ ಆಗಂಗ. ಲೇ ನನಗ ಜ ಅಂತೀಯಲ್ಲ ಲೇ ಕಿಸಬಾಯಿ. ನೀ
ನಾನು ಏನಂತ ತಿಳಿದಿಲ್ಲ ಏನಿ ಮಗನ ಒಂದ ಈ ಛತ್ರಿದೆ ಹಾಕಿದ್ರ ಓಡಿ ಹೊಕ್ಕಿ ನೋಡ ಮಗನ ಹೊರಗಾನಿ. ಯಪ್ಪ ನನ್ನ ಸಾಯಿ ಹೊಡೆದ್ಯೋ ನಿನ್ನವನ ನೀ ನನ್ನ ಸಾಯಿ ಹೊಡೆದಿ. ಏ ನನ್ನ ಮಗಳು ಚಿನ್ನವ ನಿನ್ನವನು ಈ ಮಂಗ್ಯಾನ ಮಗನ ಕೈಯಾಗ ಸಿಕ್ಕ ಅವನು ಬಡಗಿ ಹಿಡ್ಕೊಂಡು ನೀ ಏನು ಮಾಡಾಕತ್ತೀವ ಇಲ್ಲೇನು ಮಾಡಾಕತ್ತಿ? ಯಪ್ಪ ನಾನು ಸಂತಿಗೂ ಬರಾಕತ್ತಿದ್ನ್ಯಾ ದೇವ್ರ ಕೋಣ ಐತಿಲ್ಲ ನನ್ನ ಹಾಯಾಗ ಬಂತು ಅದಕ್ಕೆ ಇವ್ರ ಹಿಂದೆ ಬಂದು ನಾನು ಬಚ್ಚಿಟ್ಕೊಂಡಿದ್ದೆ. ಇವ್ರವ್ರ ಬಡ್ಗಿ ತಗೊಂಡು ಓಡ್ಸಾಕತ್ತಿದ್ರು. ಕೆಟ್ಟು ನಿನ್ನವನು ಪೂರ ಕೆಟ್ಟಿ. ಈ ಪೊಲೀಸರು ಆ ಕ್ವಾಣಿನ ಕೊಂಬಿನಕಿನ್ನ ಚೂಪ್ ಅದಾವ ತಂಗಿ. ಈ ಪೊಲೀಸರು ಬಡಿಗಿ ಆ ಬಡ್ಗಿ ಹೊಡೆತಕ್ಕೆ ಮೂರು ಸಿಕ್ಕ ಮೂಡ್ತಾನ ನೋಡ್ತಂಗಿ. ಮೂರು ಸಿಕ್ಕ. ಯಪ್ಪ ನೀ ಹೇಳೋ ಮಾತು ಕರೆ ಐತನ? ಹಾ ನೀ ಹೇಳೋ ಮಾತು ಕರೆ ಐತೇನೋ ಅತ್ತಿ. ಹಂಗಾದ್ರ ಈ ಪೊಲೀಸನ ಬಡಿಗೆ ನಿನ್ನ ಗಡಿಗಿತ್ತನ ಬಂದು ಹೋದಂಗ ಕಾಣ್ತೈತಲ್ಲ ಬೇ. ಹೌದಪ್ಪ ಮತ್ತ ಹಾ ಹಾ ಏ ತಂಗಿ ಏನು ಬೇ ಹಾ ಹೂ ಅಂತೀಯಲ್ಲ? ಅಲ್ಲ ನನ್ನೇನು ಮರ್ಯಾದೆ ಗಡಿನ ಮಾಡ್ಬೇಕಂತೇನು ಬೇ ನೀ? ನಿನಗೆ ಎಷ್ಟು ಸಲ ಹೇಳೀನಿ ಈ ಮಂಗ್ಯಾನ ಮಕ್ಕಳ ಜೋಡಿ ಸಹವಾಸ ಮಾಡಬೇಡ ಅಂತೇಳಿ. ಅಂದ್ರ ತಂಗಿ ಈ ಮಕ್ಕಳು ನಿನ್ನ ಗಡ್ಗಿ ಹೊಡಿದ ಪಕ್ಕ ಐತಿ ತಂಗಿ. ನಿನ್ನ ಗಡ್ಗಿ ಜ್ವಾಕಿ ಇಟ್ಕೋರವಾ ಜ್ವಾಕಿ. ಏ ಯಜಮಾನ್ರ, ನಿಮ್ಮ ಹುಡುಗಿ ಗಡಿಗೆ ಬಗ್ಗೆ ನೀವೇನು ಹೇಳು ಪಾಟಕ್ಕೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಾವೆಲ್ಲ ಜಾಗ ಇಟ್ಕೊಳಕ ರೆಡಿ ಇದೇವಲ್ಲಪ್ಪ. ಏ ತಮ್ಮ ನನಗೀಗ ನನ್ನ ಮಗಳದ ಚಿಂತೆ ಹೆಚ್ಚೈತಿ ನೋಡಪ್ಪ. ನೀ ಹಿಂಗೆ ಭಾಳ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಯಜಮಾನ್ರ, ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಲೇ ಕಿಸಬಾಯಿ, ನೀ ಮಾಡಿದ್ದ ಅಂತ ಕಾರವಾರಲಿ ನನ್ನ ಮಗಳಗ ನಿನ್ನ ಬಡಿಗೆ ಬಡಿಸಿ ನನಗೆ ಚಿಂತೆ ಹಚ್ಚಿಟ್ಟಿಪ್ಪ, ಚಿಂತೆ ಹಚ್ಚಿಟ್ಟಿ. ಯಪ್ಪ ನೀ ನಡಿಯ ನಾ ಬರ್ತೀನಿ ಅಂತ. ನಿನ್ನ ಅವನ ಇನ್ನೊಂದು ನಿಂದ್ರತ್ ನಿತ್ಯ ಅದವಿ. ಈ ಮಂಗ್ಯಾನ ಮಕ್ಕಳು ಜೋಡಿ ಇಲ್ಲೇ ನಿತ್ಯ ಅಂದ್ರೆ ನೀನು ಈ ಸಂತಿ ಪೂರ ಮುಗಿಸೇ ಕೈ ಬಿಡಂಗ ಕಾಂತಾರ ಬೇ. ಲೇ ಪೊಲೀಸ್ ಕಾಂತೆ ಹೇಳಪ್ಪ. ಯಾಕ ನಿನಗ ತಿಳಿದಾರ್ದಂಗ ಮಗನ ನನ್ನ ಮಗಳು ಗಡಿಗೆ ನೋಡಕತ್ತೈತಂದ್ರ ಆ ನಿನ್ನ ಬಡಗಿ ಹೆಂಗ ಮುರಿಬೇಕು ಅನ್ನೋದು ಈ ಹೊಣಸಿಟ್ಟಿಗೆ ಪಕ್ಕ ಗೊತ್ತೈತಿ ನೋಡ್ಲಿ. ಏ ಮಾವ ನಿನ್ನ ಮಗಳ ಹತ್ತಿರ ಏನೈತಿ ಅಂತದೇ ಅವನಿಂದ ಮಗಳ ಹತ್ರ ಏನೈತಿ ಅಂತದೇನೈತಿ. ಅವನಿಂದ ಮಗಳ ಹತ್ರ ಏನೈತಿ ಅಂತದೇನೈತಿ. ಹಗಲು ರಾತ್ರಿ ನನ್ನ ಜೀವ ಜಗ್ಗತೈತಿ, ತೆಗೆ ಹಿಡಿತೈತಿ, ಗುತ್ತ ಹಿಡಿತೈತಿ. ಅವನಿಂದ ಮಗಳ ಹತ್ರ ಏನೈತಿ ಅಂತದೇನೈತಿ. ಏಕಂತ ನನ್ನ ಮಗಳ ಹತ್ರ ಪದಕೈತಿ, ಮಗಳ ಹತ್ರ ಬಂಗಾರ ಬದುಕೈತಿ, ಬಂಗಾರ ಬದುಕೈತಿ. ಆ ಬದುಕ ನನಗೆ ಈಗ ಬೇಕಾಗೈತಿ, ನನಗೆ ಬೇಕಾಗೈತಿ ಅಂದ್ರೆ ನಾವು ಕೊಡುದಿಲ್ಲ ನಿಂಗೆ ಕೊಡುದಿಲ್ಲ ಅಂದ್ರೆ ನಾವು ಬಿಡುದಿಲ್ಲ ನಾವು ಬಿಡುದಿಲ್ಲ. ಹುಡುಗಿನಿ ಮಾಲಾ ಶ್ರೀ ನೈಸ ಹುಡುಗಿನಿ ಮಾಲಾ ಶ್ರೀ ನೈಸ ಹುರು ಹುರು ಅನ್ನತೈತೆ ಎಣ್ಣಾಗ ಹುಡುಗಿನಿ ಮಾಲಾ ಶ್ರೀ ಪೀಸ ಏ ಯವ್ವ ಮಗಳ ಓಯಪ್ಪ ಈ ಮಗನ ಜೋಡಿ ನಿತ್ರ ಬೆಳಗಾನ ಇದನ್ನ ಹಾಡ್ಕೋತ ನಿಂದಿರ್ತಾನ. ನಡಿವೇನು ಸಟ್ನ ಹೋಗ್ಬಿಡು ನಾವು ಒಳಗ. ಹೋಗೋಣ ಅಪ್ಪ. ಮಾಮ, ಟಾಟಾ. ಏನಂದ್ ಜಾಡ್ಸ್ ಹಂಗಂದ್ರ ಜಾಡ್ಸ್ ಬೇಡ ಆತ್ ನಾ ಇನ್ನು ಹೋಗಿ ಬರ್ಲಿ ಹಂಗಂದ್ರ ಟಾಟಾ. ಗೆಳತಿ ನೀನು
ಅಂತ್ಯದ ಎದೆಯಲ್ಲಿ ನಂದೇ ಇಲ್ಲ ಹೇಗ್ಬಾರ್ದು ಕೂಡ ಅಭಿಮಾನವ ಎಂದು ಕೆಣಕೋದಿಲ್ಲ ಬೇರ ಕನ್ನಡ ಈ ದುರ್ಗದ ಹುಲಿಗಿರಲು ಕರುನಾಡಿನ ಮಗನಿರಲು ಈ ನಾಡಿನ ಮಗನಿರಲು ಯೋ ಹಕ್ಕಿಗೆ ಹಾರುವ ಆಸೆ, ಚುಕ್ಕಿಗೆ ಮಿನುಗುವ ಆಸೆ, ನವಿಲಿಗೆ ನರ್ತಿಸುವ ಆಸೆ, ಕೋಗಿಲಿಗೆ ಕೂಗಿ ಹಾಡುವ ಆಸೆ. ಆದರೆ ಈ ಕಾಳಿಂಗನಿಗೆ ಆ ಶಾಂತ ಸವಿತೆ ಶೀಲದ ಆಸೆ. ಸವಿತಾ ನಿತ್ಯ ರಸ ಮಂಜುರಲ್ಲಿ ನರ್ತಿಸು ನಿನ್ನ ಭರತನಾಟ್ಯ ನೋಡಿ ಹುಚ್ಚನಾಗಿ ಹೋಗಿದ್ದಾನೆ ಈ ಕಾಳಿಂಗ. ಆ ಕಲಿಗಾರ ಬ್ರಹ್ಮ ಅದ್ಯಾವ ಹೊತ್ತಿನ ಚಿತ್ರಿಸಿ ಕಳಿಸಿದ್ದಾನೆ ಆ ನಿನ್ನ ರೂಪವನ್ನು. ಆ ನಿನ್ನ ಕಡೆ ಕಣ್ಣಿನ ಕುಡಿ ಹೊಪ್ಪಿನ ನೋಟಕ್ಕೆ, ಆ ನಿನ್ನ ನೆಟ್ಟನವಾದ ನಿನ್ನ ಮೂಗು ನೋಡಿ ನಿನ್ನ ಮೈ ಮಾಟಕ್ಕೆ ನಾನು ಸೋತು ಹೋಗಿದ್ದೇನೆ. ಯಾವ ಅಮೃತ ಗಳಿಗೆಯಲ್ಲಿ ದರಿಗಿಳಿದು ಬಂದೆಯೋ ರಾಂಬಿಯಾಗಿ, ಸಕ್ಕರೆ ಗೊಂಬೆ ಇದ್ದಂತೆ ಆ ನಿನ್ನ ಸಿಹಿಯಾದ ತುಟಿ ಕಚ್ಚಿ ಕಚ್ಚಿ ನನ್ನ ದಾಹ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಓಹೋ, ನಾ ಬಯಸುತ್ತಿರುವ ನವಿಲು ಇತ್ತ ಕಡೆ ಗರಿ ಬಿಚ್ಚಿ ಕುಣಿತಾ ಬರುತ್ತಿದೆಯಲ್ಲ. ಬರಲಿ ಬರಲಿ, ಒಂದು ಕೈ ನೋಡಿದರೆ ಆಯ್ತ. ಪ್ಲೀಸ್ ನನಗೆ ಸ್ವಲ್ಪ ದಾರಿ ಬಿಟ್ಟು ನಿಲ್ತೀರಾ ಸರ್? ಎಸ್ ಮೇಡಮ್, ನಿನಗೆ ದಾರಿ ಬಿಡಬೇಕೆಂದು ಜಾತಕ ಪಕ್ಷ ಅಂತೆ ಕಾತುರದಿಂದ ಕಾಯ್ತಾ ನಿಂತಿದ್ದೇನೆ. ಓಕೆ, ಬಂದೇ ಬಿಟ್ರಲ್ಲ. ಇಷ್ಟು ಆತುರದಿಂದ ಎಲ್ಲಿಗೆ ಹೊಂಟಿರುವೆ? ನಾನು ಎಲ್ಲಿಗಾದ್ರೂ ಹೋಗುತ್ತೇನೆ, ಅದನ್ನು ಕೇಳೋದಕ್ಕೆ ನೀನ್ ಯಾರು? ನಾನ್ಯಾರು? ಸವಿತಾ ಕೇಳು. ಅರ್ಜುನರಿರ್ಬೇಕಾದ ಛಲ, ಭೀಮನಿರ್ಬೇಕಾದ ಬಲ, ಕೌರನಿರ್ಬೇಕಾದ ಕುಲ, ಶಕುನಿರ್ಬೇಕಾದ ನೆಲ, ಹಂತ ಕಲೆಯನ್ನು ಮೈಗಂಟಿಸಿಕೊಂಡಿರುವ ನನಗೆ ಕಾಳಿಂಗ ಅಂತಾರೆ. ಅಷ್ಟೇ ಅಲ್ಲ, ಈ ಊರಿನ ಸಿದ್ದನಗೌಡ ಪರಮ ಸ್ನೇಹಿತ ಶಿಕಾರಿ ರಾಜನು ಅಂತಾರೆ. ಅರ್ಥವಾಯ್ತು. ನಿನ್ನಂತವನ ಜೊತೆ ಮಾತನಾಡುವ ಅಗತ್ಯವಂತೂ ನನಗಿಲ್ಲ. ಮೊದಲು ನನಗೆ ದಾರಿ ಬಿಡಿ. ನಿನಗೆ ದಾರಿ ಬಿಡಬೇಕೆಂದು ಅಡ್ಡಿ ಹಾಕಿ ನಿಂತಿದ್ದೇನೆ ಸವಿತಾ. ಯಾಕಂದ್ರೆ ನಿನಗೆ ಪೂರ್ತಿ 18 ತುಂಬಿದರು. ಇನ್ನು ನಿನ್ನ ಕೊರಳಿಗೆ ತಾಳಿ ಇಲ್ಲ ಅಂದರೆ ಬಂಟನಾದ ಈ ಕಾಳಿಂಗ ನಿನ್ನ ಕೈ ಹಿಡಿದು ನೆಂಟಸಿಕೆ ಬೆಳೆಸಬೇಕೆಂದು ಬಂದಿದ್ದೇನೆ. ಕಂಠಶ್ರೀಯಾದ ನೀನು ನಿನ್ನ ಬ್ರಹ್ಮ ಗಂಟಿಗೆ ಒಪ್ಪಿಗೆ ನೀಡಿದರೆ 178 ಎಕರೆ ಜಮೀನಾದ ಈ ಕಾಳಿಂಗ ನಿನ್ನ ಗಂಡನಾಗಿ ಬರ್ತಾನೆ. ಒಪ್ಪಿಕೋ. ಮುಚ್ಚು ಬಾಯಿ ಅವೇಕೆ? ಹಾದಿ ಹಿಡಿದು ಹೋಗುವ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತೀನಿ ಅಂತ ಹೇಳುವ ಈ ನಿನ್ನ ನಾಲ್ಗೆಯನ್ನು ಸೀಳಿ ಬಿಡುವ ಎಚ್ಚರ. ಎಚ್ಚರ? ಅದು ಈ ಶಿಕಾರಿ ರಾಜಾವಲಿ ಕಾಳಿಂಗನಿಗೆ. ಸಹಿತ ಕೊರಳಿಗೆ ಹಾವು ಸುತ್ತಿಕೊಂಡು ಹೊರನೆ ಒಂದು ಕ್ಷಣ ನನ್ನ ನೋಡಿ ಗಡಗಡ ನಡುಗುತ್ತಿರುವಾಗ ನೀನು ಯಾವ ಹೆಣ್ಣು ಸವಿತಾ? ಸೀತಾ ಸಾವಿತರ ಗರ್ತರ ಬಾಳಿ ಹೋದ ಈ ನೆಲದಲ್ಲಿ ಅಹಿಲ್ಯಾದೇವಿ ತನ್ನ ಗಂಡನ ಶಾಪಕ್ಕೆ ಕಲ್ಲಾಗಿ ಬಿದ್ದಿದ್ದು ನೆನೆದುಕೋ. ನೆನಪಿದೆಯೋ ಮೂರ್ಖ? ಆ ದೇವೇಂದ್ರನ ಮಾಯ್ದ ಮೊಹಕ್ಕೆ ಮರು ಹೋದಳು ಅಹಿಲ್ಯಾದೇವಿ.
ಅವಳಿಗೆ ಮೋಸ ಮಾಡಿದ ಆ ಇಂದ್ರನ ಮೈ ತುಂಬಾ ಇವನೇ ಹುಟ್ಟಿದ್ದಾನು, ನೀನು ನೆನಪಿಸ್ಕೋ. ಇತಿಹಾಸ ಬಲ್ಲ ಬಲ್ಲವಂತೆ ಬಬ್ಬೆ ಹೊಡಿಬೇಡ ಈ ಕಾಳಿಂಗನ ಮುಂದೆ. ಈ ಕಾಳಿಂಗ ಮನಸ್ಸು ಮಾಡಿದ್ರೆ ಕನಸಿನ ರಾಣಿಯಾದ ನಿನ್ನನ್ನು ಸೀತೆ ಅಂತೆ ಹೊತ್ತೊಯ್ತೇನೆ ಜೋಕೆ. ಅದೇ ಸೀತೆಯನ್ನು ಹೊತ್ತೊಯ್ದ ಆ ರಾವಣ ತನ್ನ 10 ತಲೆಯನ್ನು ಕಳೆದುಕೊಂಡ ಅವಳ ಗಂಡ ಶ್ರೀರಾಮನಿಂದ. ಗಂಡನಿಲ್ಲದ ಬಾಯಿ ಮಾಡು ಬೆದರಿಸುವ ಹೆಣ್ಣೆ, ಯಾವ ಕಡೆಯಿಂದ ಎದ್ದು ಬರ್ತಾನೆ ನಿನ್ನ ಗಂಡ? ಬರ್ತಾನೋ ಬಂಡ, ಒಪ್ಪತ್ತಿಗೆ 20 ರೊಟ್ಟೆಯನ್ನು ತಿಂದು ತುಪ್ಪದಲ್ಲಿ ಕೈ ತೊಳೆದು ಅವನು ಸಿಕ್ಕಂತೆ ಕುರಿ ಹಾಲನ್ನು ಕುಡಿದು ನಿಮ್ಮಂತ ಬಂಡರಿಗಾಗಿ ಸದಾ ಕೈಯಲ್ಲಿ ಕೊಡ್ಲಿ ಹಿಡಿದು ಸೊಡ್ಡು ಬಾರಿಸಿ ಬಂದೇ ಬರುತ್ತಾನೆ ನನ್ನ ಗಂಡನಾಗಿ. ಗಂಡನಿಲ್ಲದ ಬಾಯಿ ಮಾಡು ಬೆದರಿಸುವ ಹೆಣ್ಣೆ, ಯಾವ ಕಡೆಯಿಂದ ಎದ್ದು ಬರ್ತಾನೆ ನಿನ್ನ ಗಂಡ? ಲೇ ಸೈತಾ, ನಿನ್ನ ಶೀಲವನ್ನು ನಾ ಸವಿದೆ ಬಿಡಲಾರೆ. ಬಾರ್ಲೇ ಬಾ, ಎಲ್ಲದ ಗಂಡ ಎಲ್ಲಿಂದ ಬರ್ತಾನೆ? ನಾನೇ ಇಂದಿನ ನಿನ್ನ ಪರ್ಮನೆಂಟ್ ಗಂಡ. ಬಾರ್ಲೇ ಬಾ. ಅಯ್ಯೋ, ಯಾರಾದ್ರೂ ಬಿಡಬೇಡ 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 ಲೇರನ್ನ ಹೇಳಿ ಕೈ ಬಿಡಲೇ ಆ ಬಡ ಹುಡುಗಿಯ ಸೆರಗನ್ನು. ಈ ನನ್ನ ಪ್ರೇಮ ಕಾದಾಕೆಲಿ ಅಡ್ಡ ಬಂದವ್ ನೀನ್ಯಾವ್ಲೇ? ಲೇ ಕಾಳಿಂಗ, ಪಾಂಚಾಲಿಗಾಗಿ ಆ ದುರ್ಯೋಧನ ತೊಡೆ ಮುರಿದ ಆ ಬಲ ಭೀಮ, ಸೀತೆಗಾಗಿ ಆ ರಾವಣನ 10 ತಲೆ ಕತ್ತರಿಸದೆ ಬಿಡಲಿಲ್ಲ ಆ ನನ್ನ ಶ್ರೀರಾಮ. ಎಂದು ಈ ಅಬಲೆ ನಿನ್ನ ಪ್ರಾಣಕ್ಕಾಗಿ ಈ ನಿನ್ನ ಶಿರವನ್ನು ಕಡಿಯಲು ಓಡೋಡಿ ಬಂದ ಗಂಡುಗಳಿ ಪುಂಡ ಬಲರಾಮನಿವನು. ಲೇ ಬಲರಾಮ, ಅಂದು ಆ ಗೌಡನ ಎದುರು ಹಾಕಿಕೊಂಡು ಆ ಕರಿಯನ ಕುಸ್ತಿಲಿ ಹೋಗುದು ಗೆದ್ದೆಯಿಂದ ಮಾತ್ರಕ್ಕೆ ಪುಂಡ ಏನು ಬೇಡ ನನ್ನ ಮುಂದೆ. ಇವನು ಸ್ಟೇಟ್ ರೌಡಿ ಕಾಳಿಂಗ. ಸ್ಟೇಟ್ ನೋಡಿ ಕಾಳಿಂಗ ಲಪಂಗ, ನಾನು ಯಾರು ಗೊತ್ತೇ? ನಿಮ್ಮಂತ ಕತ್ತಿ ನರನ ಮಕ್ಕಳನ್ನೆಲ್ಲ 10 ಸೆಕೆಂಡ್ನಲ್ಲಿ ತಿಂದು ತೇಗುವ ನರ ಭಕ್ಷಕನಿದ್ದಾನೆ. ಭಾರತೀಯ ಶಿಕ್ಷಣ ನೀತಿಯ ಮಹತ್ವವನ್ನು ನೀ ಅರಿತೋ ಭಾರತ ಮಾತೆಗೆ ಸಮಾನವಾದ ಈ ಪವಿತ್ರವಾದ ಹೆಣ್ಣಿಗೆ ಕೈ ಮುಗಿದು ಕ್ಷಮೆ ಕೇಳಿ ಇಲ್ಲಿಂದ ಹೊರಟು ಹೋಗೋ. ಇಲ್ಲದಿದ್ರ ಆ ಸೂರ್ಯ ಉದಯಿಸಿ ಬರುವುದರೊಳಗಾಗಿ ನಿನ್ನನ್ನು ನಿಂತ ಜಾಗದಾಗ ಜೀವಂತವಾಗಿ ಹುಗಿದು ಬಿಡ್ತೀನಿ. ಬಳು ಹುಷಾರ್. ಕ್ಷಮೆ. ಲೇ ಮಗನ ಬಲರಾಮ, ನಮ್ಮ ತಲೆ ಮಾರವ್ರೆ ತಲೆ ಬಗ್ಗಿಸಿ ಜೀವನ ಮಾಡಿಲ್ಲ ಮಗನೇ. ಅಂಥದ್ರಲ್ಲಿ ನಾವು ಬಿಸಿ ರಕ್ತದವರು ತಲೆ ತೆಗೆದು ಹೊಸ ಇತಿಹಾಸ ಬರೆಯೋರು. ಲೇ ಕಾಳಿಂಗ, ಕಚ್ತಾ ಇದ್ರೆ ಸೊಳ್ಳೆನು ಹೊಡೆಯುವುದಿಲ್ಲ, ನಮ್ಮನ್ನು ಕೆಣಕಿದ್ರೆ ಸಿಂಹ ಬಂದ್ರು ಬಿಡಲ್ಲ. ಲೇ ಹೇಳಿ ಕಾಳಿಂಗ, ಭಾರತ ಮಾತೆಗೆ ಸಮಾನವಾದ ಈ ಪವಿತ್ರವಾದ ಹೆಣ್ಣನ್ನು ನಿನ್ನ ಕೈಯಾಗ ಕೊಟ್ಟು ಹೋಗಾಕ ನಾನೇನು ಹೇಳಿ ಕುಳ್ದಾಗ ಹುಟ್ಟಿಲ್ಲ. ಕೈಯಾಗ ಬಳೆನೂ ತೊಟ್ಟಿಲ್ಲ, ಕೈಯಾಗಿ ಸಿಂಧೂರ ಲಕ್ಷ್ಮಣ ಕೊಡಲಿ ಹಿಡಿದು ಕೈಯಾಗ ಕಂಕನ ಕಟ್ಟಿ ರಣರಂಗಕ್ಕೆ ವೀಣೆ ಕೊಟ್ಟು ಒಂದು ಬಾರಿ ಸಡ್ಡು ಹೊಡೆದ ನಂತರ ನಿಮ್ಮಂತ ಸಾವಿರಾರು ರಾವಣರು ಬಂದರು ರುಂಡ ಕತ್ತರಿಸುವ ಶಕ್ತಿ ಕೊಟ್ಟನ ಆ ಬೀರ್ ದೇವ್ರು ನನಗ. ನಾವು ಕನ್ನಡಿಗರು, ವೀರ ಕನ್ನಡ ತಾಯಿ ಮಕ್ಕಳು. ನಮ್ಮ ಗುರುತು ಅರಸಿನ ಕುಕುಮ ಅಂದ್ರೆ
ಹಳದಿ ಕೆಂಪು ಕರ್ನಾಟಕದ ಬಾವುಟ. ಆ ಬಾವುಟ ಮುಟ್ಟಿದ್ರನ್ನ ನಾವು ಬಿಡಲ್ಲ. ಇನ್ನು ಕನ್ನಡ ಮಾತಿಗೆ ಸಮಲ್ಲಾದ ಈ ಹೆಣ್ಣು ಮಕ್ಕಳನ್ನ ಮುಟ್ಟಿದ್ರ ಬಿಡ್ತೀವ? ಮುಟ್ಟಿದವರ ಕೈಯನ್ನು ಇಂಚು 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 ಇಂಚಾಗಿ ಕತ್ತರಿಸುತ್ತೇವೆ. ಲೇ ಕಳಿಂಗ, ಈಗ ನೀ ಗಂಡಸ ಆಗಿದ್ರ ಈಗ ಈ ಕನ್ನಡ ಬೇನ ಮುಟ್ಟಬಾರ್ಲೇ ನೋಡೋಣ. ಇಲ್ಲಿವರೆಗೂ ಒಂದು ಲೆಕ್ಕ, ಈಗಿಂದಲೇ ಒಂದು ಲೆಕ್ಕ. ನಿನ್ನ ಗುರಿ ಇಟ್ಟು ಯುದ್ಧ ಶುರು ಮಾಡಿಲ್ಲ, ನೀನಾಗಿ ನೀನು ಬಂದು ಯುದ್ಧ ಚಾಲು ಶುರು ಮಾಡಿದ್ಯಾ. ಬಾರ್ಲೇ ಮಗನ ಬಾ, ಇದೊಂದು ಸಮಯ ಹೋಗಲಿ. ಮೀನಿಗೆ ಗಾಳ ಹಾಕಿದ್ರ ಹ್ಯಾಂಗ ಹಾಕ್ಬೇಕು ನನಗೆ ಚೆನ್ನಾಗಿ ಗೊತ್ತಲೇ ಮಗನ. ಮುಂದಿನ ಸನ್ನಿವೇಶದಾಗ ತೋರಿಸ್ತೀನಿ ಕಾಳಿಂಗಿನ ಗಂಡಸ್ತನ. ಕೊನೆಗೊಂದು ದಿನ ಈ ಹೆಣ್ಣು ನಂದೇ ಕರಲೇ. ಹೋಗಲೇ ಹೋಗೋ. ಈ ಊರಾಗ ಪುಂಡ್ರು ನಾವ, ಪ್ರಚಂಡರು ನಾವ. ನಿನ್ನ ಸೊಕ್ಕನ್ನು ಹೇಗೆ ಅಡಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಂತ ರೌಡಿಗಳಿಗೆ ಹೆದರುವ ಗಂಡು ನಾನಲ್ಲ. ಸವಿತಾ, ಏನಿದು? ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡಿದ್ರಿ. ನೀವೀಗ ನನ್ನ ಪಾಲಿನ ದೇವರು. ತಡ ಮಾಡದೆ ನನ್ನನ್ನು ನಿಮ್ಮ ಸತಿಯಾಗಿ ಸ್ವೀಕರಿಸಿ ಅಂತ ನಿಮ್ಮ ಕಾಲು ಹಿಡಿದು ಬೇಡ್ಕೊ. ಎದ್ದೇಳು ಸವಿತಾ, ಎದ್ದೇಳು. ಆ ಬೀರ ದೇವರ ಆಶೀರ್ವಾದದಿಂದ ನಮ್ಮಿಬ್ಬರ ಮದುವೆಗೆ ಕಾಲ ಕೂಡಿ ಬರ್ತಿದೆ. ಈ ಗಂಡುಗಳಿ ಪುಂಡ ಬಲರಾಮ ಜೀವಂತವಾಗಿರುವವರೆಗೂ ನೀನು ಯಾವುದಕ್ಕೂ ಚಿಂತಿಸಬೇಡ. ಇಂಥ ರೌಡಿಗಳಿಗೆ ಭಯನೂ ಪಡಬೇಡ. ಸವಿತಾ, ನಿಮ್ಮಣ್ಣನನ್ನು ಒಪ್ಪಿಸಿ ನಿನ್ನನ್ನು ಮದುವೆಯಾಗುವ ಪಾರ ನನ್ನದು. ಈಗಲಾದರೂ ನನ್ನ ಹೃದಯ ಕದ್ದ ಈ ನನ್ನ ಪ್ರೀತಿಯ ಹುಡುಗಿಗೆ ಸಂತೋಷವೇ? ಸಂತೋಷ. ಇದೇ ಕ್ಷಣದಲ್ಲಿ ನನ್ನೊಂದಿಗೆ ಹಾಡಿ ಸಂಗಾತಿಯೇ 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 ನಗುವ ಮಲ್ಲಿಗೆ
ಇದೇನಣ್ಣ ಈಗ ತಾನೇ ಬಂದ್ರಿವೆ? ಬಂದೇನಣ್ಣ. ಅಕ್ಕ, ಈ ಚೀಲದಲ್ಲಿ ಸೀರೆಗಳಿವೆ. ಹೌದಮ್ಮ, ನಾಳೆ ನಾಗರ ಪಂಚಮಿ ಇದೆಯಲ್ಲ, ಅದಕ್ಕಾಗಿ ತಲಾ ಇಬ್ಬರಿಗೊಂದು ಸೀರೆ ತಂದಿದ್ದೇನೆ. ಏಕೆಂದರೆ ಅದು ಹೆಣ್ಣು ಮಕ್ಕಳ ಹಬ್ಬ ಅಲ್ಲವೇ. ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಹೆಸರಿದೆ ಅಮ್ಮ. ಇದಕ್ಕೆ ಶಾಂತ, ನಿನ್ನ ಕಣ್ಣಲ್ಲಿ ನೀರು? ಈ ತವರು ಊರಿನ ಸೀರೆ ನಿನಗೆ ಇಷ್ಟವಾಗಲಿಲ್ಲವೇ? ಇದಕ್ಕೆ ನಿನ್ನ ಕಣ್ಣಲ್ಲಿ ನೀರು? ಯಾಕಣ್ಣ, ಯಾಕೆ ರೀತಿ ಮಾತಾಡ್ತಾ ಇದ್ಯಾ? ಇವು ಕಣ್ಣೀರಲ್ಲ, ಸಂತೋಷದ ಕಣ್ಣೀರನ್ನ ಕಣ್ಣೀರು. ಇಲ್ಲಮ್ಮ, ಹಿಂದಾದ ನಿನ್ನ 10 ಘಟನೆಯನ್ನು ನೀನು ಇನ್ನು ಮತ್ತಿನಂತೆ ಕಾಣುತ್ತಿದೆ ತಂಗಿ, ಮತ್ತಿನಂತೆ ಕಾಣುತ್ತಿದೆ ತಂಗಿ. ಆ ಮಾತು ಪಿತರೊಂದಿಗೆ ನೆನಪಿಸಿಕೊಂಡು ನೀ ಶತ್ರುಗಳೊಂದಿಗೆ ನೀ ಸಣ್ಣವಳಾಗಬೇಡಮ್ಮ. ಏಕೆಂದ್ರೆ ನಾನು ಇಲ್ಲವೇ ಆ ನಿನ್ನ ಅಕ್ಕನ ಅಣ್ಣ. ಯಾಕಣ್ಣ, ಯಾಕೆ ರೀತಿ ಮಾತಾಡ್ತಿರ್ವಿ ನೀನು? ನೋಡಣ್ಣ, ನೀನಂದ್ರೆ ನಮ್ಮ ಸಿರಿನ ಅಣ್ಣ ಅಷ್ಟೇ ಇಲ್ಲ, ಆ ದೇವ್ರ ಕೊಟ್ಟ ಅಣ್ಣ, ದೇವ್ರ ಕೊಟ್ಟ ಅಣ್ಣ. ನೀನು ನನ್ನ ಎಷ್ಟು ಬಣ್ಣಿಸಿದರು ಆ ನಿನ್ನ ತಂದೆನು ನಾ ಯಾವ ಜನ್ಮದಲ್ಲೂ ತೀರಿಸುವುದು ಆಗೋದಿಲ್ಲಮ್ಮ, ತೀರಿಸುವುದು ಆಗೋದಿಲ್ಲ ತಂಗಿ. ತಮ್ಮ ಹೆತ್ತ ಮಗನಿಗಿದ್ದಲು ನನ್ನನ್ನು ತಿನ್ನಿಸಿ ಉಣಿಸಿ 10 ಎಕರೆ ಜಮೀನನ್ನು ನನಗೆ ಒಪ್ಪಿಸಿ ಹೋದನಲ್ಲ ಆ ನನ್ನ ದೇವರು. ಅವನನ್ನು ಹೇಗೆ ಮರೆಯಲಮ್ಮ, ಹೇಗೆ ಮರೀಲಿ ಆ ನನ್ನ ಮಾಣಿಕ್ಯನನ್ನು? ನಿನ್ನನ್ನು ನನ್ನ ತಂಗಿನಾಗಿ ಕಾಣಿಕೆ ಕೊಟ್ಟು ಹೋದಲ್ಲ ಆ ನನ್ನ ದೇವರು. ಅವನನ್ನು ಹೇಗೆ ಮರೆಯಲಮ್ಮ, ಹೇಗೆ ಮರೆಯಲಿ? ನಿಮ್ಮಿಬ್ಬರನ್ನು ಕರ್ತವ್ಯ ನೋಡಿ ನನಗೆ ಎಷ್ಟು ಸಂತೋಷವಾಯಿತು ಗೊತ್ತಮ್ಮ. ಸಂತೋಷವಾಯಿತು ಗೊತ್ತಮ್ಮ. ಇದೇ ಸಂತೋಷದಲ್ಲಿ ಒಂದು ಮುದ್ದಾದ ಗೀತೆ ಆಡಮ್ಮ. ಈಗ ಎಷ್ಟು ಸಂತೋಷವಾಯ್ತು ಗೊತ್ತಮ್ಮ. ಈ ಸಂತೋಷಕ್ಕೆ ನನ್ನ ಮಾತು ಕೇಳಲಿ. ಒಂದೇಕಮ್ಮ, ಸಾವಿರಾರು ಮಾತು ಕೇಳು, ಅದಕ್ಕೆ ನಾನು ತಪ್ಪೋದಿಲ್ಲ. ನೋಡೋಣ, ಹಾಗಿದ್ರೆ ಈ ನನ್ನ ತಂಗಿ ಸವಿತನನ್ನು ನನ್ನ ಮೈತ್ರಿಗೆ ಮದುವೆ ಮಾಡ್ಬೇಕಂತ ನಿರ್ಧರಿಸಿದ್ದೀವಿ. ಅದಕ್ಕೆ ನೀನು ಅದಕ್ಕೇನಂತೆ ತಂಗಿ, ನಿನ್ನ ಮಾತು ನನ್ನ ನಿರ್ಧಾರವಾಗಲಿ ತಿಳಿ. ಏನಪ್ಪ ಈ ನಿಮ್ಮ ಅಣ್ಣ ತಂಗಿಯರ ಮಾತು?
ಬಾವ, ನೀವು ಅಕ್ಕನ ಜೊತೆ ಮಾತನಾಡಿದ ವಿಷಯವೇ ನಡೀತಾ ಇದೆ ಮಾವ. ಹೌದಾ? ಹಾಗಾದರೆ ನಿಮ್ಮ ಅಣ್ಣ ಒಪ್ಪಿಗೆ ಕೊಟ್ಟನೇನಮ್ಮ? ನಿಮ್ಮೆಲ್ಲರ ಮಾತು ಮಿಡಿದುಂಟೆ ಮಾವ. ಹಾಗಾದರೆ ನಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಮನೆ ದೇವರ ಮುಂದೆ ನಿಮ್ಮಿಬ್ಬರ ಮದುವೆ ಮಾಡಿಸಿ ಬಿಡೋಣ, ಏನಂತೀರಾ? ನಿಮ್ಮ ಇಚ್ಛೆ ಅಂತೆ ಆಗಲಿ ಮಾವ. ವರ್ಣಿಸಲಾಗದ ಸಾಗರವೇ ಹೃದಯ, ಬಿಡಿಸಲಾಗದ ಚಿತ್ರವೇ ಪ್ರಕೃತಿ, ತೊರೆಯಲಾಗದ ಬಂಧವೇ ಮದುವೆ. ಹೌದು ಪ್ರವೀಣ್ ಮಾಮ, ನನ್ನ ತಮ್ಮ ಪ್ರದೀಪನ PSI ಪರೀಕ್ಷೆ ಇದೆ. ಆದಗೋಸ್ಕರ ಆಡಂಬರವಾಗಿ ಈ ಮದುವೆ ಮಾಡದೆ ಕುಯ್ಯಂಪುರವರ ಮಂತ್ರ ಮಾಂಗಲ್ಯದ ರೀತಿಯಲ್ಲಿ 2 ಹೂವಿನ ಹಾರ ಬದಲಾಯಿಸಿ ಸಂಕ್ಷಿಪ್ತವಾಗಿ ನಮ್ಮ ಮದುವೆ ಕಾರ್ಯವನ್ನು ಮುಗಿಸೋಣ. ನಮ್ಮೆಲ್ಲರ ದೈವ ಬೀರಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮಗಿರಲಿ. ಶಾಂತ, ಹಾಗಾದರೆ ಆ ನಿನ್ನ ಕೈಯಲ್ಲಿರ್ತಕ್ಕಂಥ ತಾಳಿಯನ್ನು ಅವ್ರಿಗೆ ಕೈಯಲ್ಲಿ ಕೊಡು. ತಾಳಿ ಕಟ್ಟಿ ಹಾರ ಬದಲಿಸಿ ಬಿಡೋಲ್ಲ. ಮೈದ್ರ ಕಟ್ಟಪ್ಪ, ಆ ತಾಳಿಯನ್ನು ಕಟ್ಟು. ಮೈದ್ರ ಹಿರಿಯರಿಗೆ ನಮಸ್ಕರಿಸಪ್ಪ. ಅಣ್ಣ, ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡು. ತಮ್ಮ ಎದ್ದೇಳಿ. ಈ ಶುಭ ಗಳಿಗೆಯಲ್ಲಿ ಕೈ ಹಿಡಿದ ನಿಮ್ಮ ಬಾಳು ಬೆಳ್ಳಿ ಹಬ್ಬಿ ಈ ದೇಶ ಹಂದರವಾಗಲಿ ಅಪ್ಪ, ಈ ದೇಶ ಹಂದರವಾಗಲಿ. ನಮ್ಮೆಲ್ಲರ ಆ ಬೀರಲಿಂಗೇಶ್ವರ ಆಶೀರ್ವಾದ ಸದಾ ನಿಮಗಿರಲಿ. ನೋಡಿ, ಈ ನಿಮ್ಮಿಬ್ಬರ ಬಾಳು ಆಕಾಶದ ಹತ್ರ ಬೆಳೆದು ಇಬ್ಬರು ಬಾಳು ಚೆನ್ನಾಗಿರಂತ ದೇವ್ರ ಸದಾ ನಾನು ಬೇಡ್ಕೊತಾ ಇರ್ತೇನೆ. ವಾ ವಾ ಅತ್ತಿಗೆ ಮಾತು ಇವತ್ತೇ ಇವರಿಗೆ ಪವಿತ್ರ ಮುತ್ತಿನ ಹಾರವಾಯಿತು. ಬನ್ನಿರಿ, ಈ ಸಂತೋಷದಲ್ಲಿ ಎಲ್ಲರೂ ಕೂಡಿ ಹಾಡೋಣ. ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದಿ ಜೀವಗಳ ಜೋಡಿಸುವ ಕಲ್ಯಾಣ.
ಬನ್ನಿರಿ ಒಳಗೆ ಹೋಗೋಣ. ನಾನ್ ಯಾರು? ಈ ಊರ ಗರ್ಭ ಶ್ರೀಮಂತ ಸಿದ್ದನಗೌಡ ಪೊಲೀಸ್ ಪಾಟೀಲ್. ನನ್ನ ಹೆಸರು ಕೇಳಿದರೆ ಸಾಕು, ಇಡೀ ಊರಿಗೂರೇ ಗಡ 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 ನಡುಗುತ್ತಿರುವಾಗ ಯಾಕಸ್ತಿದ್ದ ಒಬ್ಬ ಬಡ ಬಿಕಾರಿ ಬಲರಾಮನ ಬೆಂಬಲದಿಂದ ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಿದಾನೆಂದರೆ ನನಗೆ ತಡೆಯಲಾಗದ ಅವಮಾನವಿದು. ಈ ಅವಮಾನದ ಸೇಡಿನ ರಕ್ತ ಹೊರ ಚಿಮ್ಮಬೇಕಾದರೆ ಮೊದಲು ಅವರನ್ನು ಸೊಟ್ಟು ಹಾಕಲೇಬೇಕು. ಈ ಗೌಡ ಇಟ್ಟ ಹೆಜ್ಜೆ ದಿಟ್ಟ ನಿರ್ಧಾರ ಕೊಟ್ಟೆ ಮಾತು ಸಾಬೀತನಾಗಬೇಕಾದ್ರೆ ಮೊದಲು ನನ್ನ ಜಮೀನಿನಲ್ಲಿದ್ದ ಪ್ಲಾಟ್ಗಳನ್ನು ಅಲ್ಲಿ ಕಟ್ಟಿಕೊಂಡ ಮೆರುತ್ತಿರುವ ಅವರೆಲ್ಲ ಮನೆಗಳನ್ನು JCBಯಿಂದ ಕೆಡವಿ ಅವರನ್ನು ಅಲ್ಲೇ ಸುಟ್ಟು ಹಾಕಿ ಅವರ ಬೂದಿಯನ್ನು ನನ್ನ ಹಣೆಗೆ ಹಚ್ಚಿಕೊಳ್ಳದಿದ್ದರೆ ನಾನು ಈ ಊರ ಗೌಡ ಸಿದ್ದನಗೌಡ ಪೊಲೀಸ್ ಪಾಟೀಲೇ ಅಲ್ಲ. ಕರಿಯಾ ಅದೇನೆಂದು ಬೇಗನೆ ಹೇಳಣ್ಣ. DCC ಬ್ಯಾಂಕ್ ಚುನಾವಣೆಯಲ್ಲಿ ಸೋತ ನನ್ನ ಸೇಡು ತೀರಬೇಕು ತಾನೇ? ಹೌದಣ್ಣ, ಅದರ ಸೇಡು ತೀರಲೇಬೇಕು. ಅದಕ್ಕೇನು ಮಾಡಬೇಕೆಂದು ನಮಗೆ ಅಪ್ಪಣೆ ಕೊಡಿ. ಅರಕ್ಷಣದಲ್ಲಿ ಮುಗಿಸಿ ಬರ್ತಾನೆ ಕರಿಯ. ಹೇಳಣ್ಣ ಅದೇನೆಂದು. ಹಾಗಾದರೆ ಬೇಗ 10 JCBಗೆ ಫೋನ್ ಮಾಡಿ ನನ್ನ ಹೆಸರಿನ ಜಮೀನಿನಲ್ಲಿ ಇದ್ದ ಪ್ಲಾಟ್ಗಳನ್ನು ಅಲ್ಲಿ ಕಟ್ಟಿಕೊಂಡು ಮೆರೆಯುತ್ತಿರುವ ಅವರೆಲ್ಲರ ಮನೆಗಳನ್ನು JCBಯಿಂದ ಕೆಡವಿ ಅವರನ್ನು ಅಲ್ಲೇ ಸುಟ್ಟು ಹಾಕಿಬಿಡು. ಈಗಲೇ ಮಾಡ್ತೀನಿ ಗೌಡ್ರಿ, ಈಗಲೇ ಮಾಡ್ತೀನಿ. JCB ಮ್ಯಾನೇಜರಾ? ಹಾಂ, ಈಗಲೇ ನಾನು ಹೇಳಿದ ಹೊಲಕ್ಕೆ 10 JCB ಕಳಿಸಬೇಕು. ಅಂದೆ ಅವೆಲ್ಲ ಮನೆ ಕೆಡಬೇಕು. ಏನು ಡಬಲ್ ಪೇಮೆಂಟಾ? ನಾನು ಈಗಲೇ ಬಂದೆ. ಗೌಡ್ರಿ, ಇದೊಂದು ದೊಡ್ಡ ಕೆಲಸ ಮಾಡಿಬಿಟ್ರಿ. ಅಂದಾಗಲೇ ಈ ಗೌಡ ದರ್ಪ ಎಂತದೆಂದು ಎಲ್ಲರಿಗೂ ತಿಳಿಯುತ್ತದೆ. ಮೊದಲು ಆ ಬಲರಾಮನ ವೈರಿಯಾದ ಆ ಜಗದೀಶನ ಸುಡಲೇಬೇಕು. ಆ ಬೆಂಕಿಯನ್ನು ಸುಡ್ತಾನೆ ಕಾಳಿಂಗ, ಸುಡ್ತಾನೆ. ಈ ಗೌಡ ಕಣ್ಣಿಟ್ಟಿದ್ದಾನೆ ಅಂದ್ಮೇಲೆ ಅವನ ಕರೆ ತಗೊಂಡು ತೀರ್ಲೇಬೇಕು. ಈ ಗೌಡ ತೊಟ್ಟ ಬಾಣ ಇಟ್ಟು ಗುರಿ ಎಂದು ಹುಸಿ ಆಗಿಲ್ಲ, ಹುಸಿ ಆಗಕ್ಕೂ ಬಿಡಲ್ಲ. ಈ ಗೌಡ ಒಂಥರ ಕೌರವ ದುರ್ಯೋಧನ ಇದ್ದ ಹಾಗೆ. ನನ್ನ ಘಟ್ಟ ಹೋಗ್ಬೇಕು ಅಂದು ಇಲ್ಲ ನನ್ನ ಚಟ ತೀರ್ಬೇಕು ಅಂದು. ಗೌಡ್ರಿ ಗೌಡ್ರಿ ಗಾತವಾಯ್ತ್ರಿಯಪ್ಪ, ಗಾತವಾಯ್ತ್ರಿ. ಆಗ್ಲೇ ಕಲ್ಯಾ ಏನಾಯ್ತ? ನಿಮ್ಮ ಕಡೆಯವರು ಬಂದು ನಮ್ಮ ಪ್ಲಾಟಿನ ಮನಿ ಕೆಡವಾಕ್ ಹಚ್ಚಾರಿ. ಅವ್ರಿಗೆ ನೀವ ಏನ್ರಿ ಹೇಳಿ ಕರ್ಸೋರಿ, ಕೈ ಮುಗಿತೀನ್ರಿ. ಇವುದಲ್ದ ಏನ್ ಮಾಡ್ತಾರ್ಲಿ ಕಲ್ಯಾ? ಈ ಊರಿನ ಧನಿಕನಾದ ನನಗ ಚುನಾವಣೆ ಒಳಗೆ ಸೋಲ್ಸಿರಂದ್ರ
ನಿಮ್ಮನ್ನ ಎಲ್ಲಾರನು ಹಂಗ ಸುಂಬಿಡ್ಬೇಕೇನ್ಲಿ? ಮೊದಲು ನೀ ಸಾಯಿ, ಆಮೇಲೆ ಅವ್ರನ್ನ ಸಾಯಿಸ್ತೀನಿ. ಗೌಡ್ರೆ ಸತ್ತು ಹೋಗಿಬಿಟ್ಟ ಅವನು. ಇವನಷ್ಟೇ ಯಾಕೋ ಕಾಳಿಂಗ, ಇಲ್ಲಿಂದ ಸೀದಾ ಹೋಗಿ ಅವ್ರನ್ನು ಹಿಂಗ ಗೊದ್ದಿ ಸಾಯಿಸ್ತೇನೆ. ಈ ಹಣ ಎಲ್ಲರ ಹಾದಿ ಬೀದಿ ಒಳಗೆ ಒಗದ ಬಂದ್ ಬಿಡ, ಮುಂದಿಂದ ನೋಡ್ಕೊಳ್ಳುನು. ಸಮುದ್ರದ ಅಲೆಗಳು ಶಾಂತವಾಗಿದೆ ಅಂದ್ರೆ ಅದರ ಅರ್ಥ ಅದಕ್ಕೆ ಅಬ್ಬರಿಸಲು ಬರಲ್ಲ ಅಂತಲ್ಲ, ಅರ್ಥ ಅಲ್ಲ. ಒಂದ್ಸಲ ಗುಮ್ಮಿತ್ತಂದ್ರೆ ಒಟ್ಟರು ತಗೊಂಡೋಕತಿ. ಈ ಗೌಡನ್ ತರ ಆಚಾರ್ಯ ಪರಮಾಚಾರ್ಯ ಸೋಲಿನ ನೆಪದಲ್ಲಿ ಸೇಡಿನ ಪ್ರತೀಕಾರ ತೀರಿಸುವುದು ಇದೊಂದು ದುರಂತವೇ ಸರಿ. ಪ್ರತಿಯೊಂದು ಹಂತದಲ್ಲಿ ಈ ಗೌಡನಂತೆ ಅಂತಿಮ ಕೈಗೆ ತಗೊಂಡಾಗ್ಲೇ ಬಗ್ಗುತ್ತಾರೆ. ಆದ್ರೆ ಈ ಕಾಳಿಂಗನಿಗೆ ಆ ಬಲರಾಮನ ಸೇಡು ಅಂಟಿಕೊಂಡಿದೆಯಲ್ಲ, ಈಗೇನು ಮಾಡಲಿ? ಗುಡ್, ವೆರಿ ಗುಡ್. ಈ ನನ್ನ ಕಾರ್ಯ ಸಫಲವಾಗಬೇಕಾದ್ರೆ ನನ್ನ ಕೈ ಹಿಡಿದಾಳು ಆ ಮಗ ಬಲರಾಮನ ಕೈ ಹಿಡಿದಾಳ ಅಂದ್ರೆ ಭೀಮ ದುರ್ಯೋಧನ ಸೇಡಿನಂತೆ ಈ ಕಾಳಿಂಗ ಬಲರಾಮನ ಸೇಡು ನಡೀಲೇಬೇಕು. ಅಲ್ಲಿವರೆಗೂ ನನಗೆ ನನ್ನ ಸೇಡಿನ ಕಿರಿ ನಂದ ಹೋಗಬೇಕಾದ್ರೆ ಆ ಶಾಂತಿಲ ಸವಿತಾಶೀಲ ಹರಾಗಲೇಬೇಕು. ಅಲ್ಲಿವರೆಗೆ ನನಗೆ ವಿಶ್ರಾಂತಿನೂ ಇಲ್ಲ, ನಿತ್ಯನೂ ಇಲ್ಲ. ಬುದ್ಧಿ ಕೆಟ್ಟ ದರಿದ್ರನಾದರು ಅವರೊಬ್ಬರ ಸಿಂಗಾರಶೀಲ ಸವಿದೆ ಈ ಕಾಳಿಂಗನ ಗುರಿ. ಓಹೋ, ಇದ್ಯಾವ ಕನಸಿನಲ್ಲಿ ಜಾರಿತು ನನ್ನ ಮನಸ್ಸು. ಸವಿತಾ, ನೀನು ಅಂದ ಬೈದ ಬೇಗಳೆಲ್ಲ ನನಗೆ ನನ್ನ ಮನಸ್ಸಿಗೆ ಅಂದು ನೀ ಬೈದ ಬೇಗಳೆಲ್ಲ ನನಗೆ ಹಾರ ತುರಾಯಿತು. ಈಗ ನಿನ್ನ ಕೈ ಹಿಡಿದು ಅಂಕಿತ ಬಾಳು ಹಾಕುವಂತೂ ನನ್ನ ಮನಸ್ಸದಲ್ಲಿ. ಬಾ ಸವಿತಾ ಬಾ, ಈ ನನ್ನ ಪಯಣ ಎಂಬ ದೋಣಿಯಲ್ಲಿ ನನ್ನೊಂದಿಗೆ ಹತ್ತಿ ನೀ ವಿಚಾರಿಸುತ್ತಾ ಬಾ ನನ್ನೊಂದಿಗೆ. ಓ ಪ್ರೀತಿಯೇ, I love you. ಓ ಪ್ರೀತಿಯೇ, I love you.
ಮೊದಲ ಈ ನಿಮಿಷ ಇರಲಿ 100 ವರ್ಷ. ಕಂಡ ಕಣದಿಂದ ಕಣ್ಣ ಬಡಗಿಲ್ಲ ನಿನ್ನೆ ಬಣ್ಣಗಳು ನನ್ನ ಪ್ರೀತಿ ನಿನ್ನ ಹೃದಯವನ್ನು ಗೆಲ್ಲುವ ತೋಳುಗಳು. ಓ ಸರಿಗ, ಇದುವೇ ಮೊದಲ ಸರಿಗ. ಈ ನಿಮಿಷ ಇರಲಿ 100 ವರ್ಷ. ಮಳೆ ಬಿಸಿಲಿ ನುಡಿದು ಬೆಳೆಯಿರಿ ನಮ್ಮ ಪ್ರೀತಿಯಲ್ಲಿ ಒಂದು ಸೆರಗೂಟ ಪ್ರೀತಿಸು ಬಾರಿ ಹರಿಯಲಿ. ಓ ಗರುಡ, ಇದುವೇ ಮೊದಲ ಗರುಡ. ಓ ಪ್ರೀತಿಯ I love you, I love you. ಓ ಪ್ರೀತಿಯ I love you. ಛೇ ಛೇ ಇದ್ಯಾವ ಹಾಳು ಹುಚ್ಚು ಕನಸು ಕಂಡಿತ್ತು ನನ್ನ ಮನಸ್ಸು. ಹೇ ಹೇ ಏನೇ ಆಗಲಿ ನಿನ್ನ ಕೈ ಹಿಡುವೆ ಶಪಥ, ನಾ ನಿನ್ನ ಕೈ ಬಿಡಲಾರೆ. ಲೇ ಬಲರಾಮ, ಅಂದ್ ಬಾಳ ಜಿಗಿದಾಡಿ ಹೋಗಿದೆ ಮಗನ. ಬರೀ ಇನ್ನೊಂದು ಪ್ರೈಸ್ ತಡಿ, ಈ ಕಾಳಿಂಗ್ ಎಂತವನ್ನದು ತೋರಿಸ್ತಾನ್ಲೇ ಮಗನ.